Hi students, this is your CK Chari sir, mathematics lecturer, Morarji Desai Residential College, Kamtana. Today I am going to explain chapter 3.1, exercise 3.1. Okay, in the last class we discussed about definition of matrix, types of matrix and equality of matrix. So now we discuss exercise that is 3.1. Okay, so here first question is there. First question is, in the matrix A, one matrix is given, write, first one is write the order, here given that A is equal to, one matrix is given 2, 5, 19, minus 17, 35, minus 2, 5 by 2, 12, under root of 3, 1, minus 5, 17. First question is there. What is the question? Question is there, the order of matrix. What is the question? The order of matrix. What? Write the order of the matrix. What is the order? Order is, what is the order? Order is 1, 2, 3. 3 rows. 3 rows. And column 1, 2, 3, 4. 4 column. Okay, 4 column. So this is answer. First answer is 3 cross 4 or 3 into 4. This is the order. Okay. Next, second one is the number of elements. How many elements are there? How many elements are there? Second one. How many elements are there? 1, 2, 3, 4, 5, 6, 7, 8, 9, 10, 11, 12. 12 elements are there. So you directly you can do directly 3 4s 12. This is the second answer. How many elements are there? 12 elements are there. Next, third one is write the elements A13, A21, A33, A24, A23. ಈ ಎಲಿಮೆಂಟ್ಸ್ಗಳನ್ನು ಬರಿಬೇಕು ನಾವು. ಯಾವ್ದು ಎಲಿಮೆಂಟ್ಸ್ಗಳಿವೆ ಈ ಎಲಿಮೆಂಟ್ಸನ್ನು ಬರಿಬೇಕಾದ್ರೆ ಮೊದಲು ಏನು ಮಾಡಬೇಕು ನಾವು, ಈ ಎಲಿಮೆಂಟನ್ನು ಏನು ಮಾಡಬೇಕು ನಾವು ಜನರಲ್ ಫಾರ್ಮಿನಾಗ ಕನ್ವರ್ಟ್ ಮಾಡ್ಕೋಬೇಕು ಮಕ್ಕಳು. ಇದನ್ನು ಏನು ಮಾಡ್ಕೋಬೇಕು ನಾವು ಜನರಲ್ ಫಾರ್ಮಲ್ಲಿ ಕನ್ವರ್ಟ್ ಮಾಡ್ಕೋಬೇಕು. ಯಾವ ರೀತಿ ಕನ್ವರ್ಟ್ ಮಾಡಬೇಕು? A11, A12 ಇದು ಹೇಳಿದ್ರೆ ನಿಮ್ಗೆ ಸ್ವಲ್ಪ ಈಸಿ ಆಗುತ್ತೆ. A13, A14. ಓಕೆ, ಆಮೇಲೆ A21, A22, A23, A24, A31, A32. 32 ಅಂದ್ರೂ ಕೂಡ ನಡೆಯುತ್ತೆ. A33, A34 ಈ ರೀತಿ ಅಂದ್ರೂ ಕೂಡ ನಡೀತದೆ. ಸೊ ದಟ್ ಇದರಲ್ಲಿ ಏನು ಕೊಟ್ಟಿದ್ದಾನೆ ನೋಡ್ರಿ ಮಕ್ಕಳೇ, ಇದರಲ್ಲಿ ಫಸ್ಟ್ ಯಾವ್ದು ಮೆನ್ಷನ್ ಮಾಡಿದ್ದಾನೆ? A13 ಅಂತ ಮೆನ್ಷನ್ ಮಾಡಿದ್ದಾನೆ. ಆಮೇಲೆ A ಈಕ್ವಲ್ ಟು A21 ಮೆನ್ಷನ್ ಬರೀರಿ ಹೇಳತ್ತನ. ಆಮೇಲೆ A33 ಬರೀರಿ ಅಂತ ಹೇಳತ್ತನ. ಆಮೇಲೆ A24 ಬರೀರಿ. ಆಮೇಲೆ ನೆಕ್ಸ್ಟ್ A23 ಎಲಿಮೆಂಟ್ಗಳು ಯಾವ್ದಿದೆ ಅಂತ ಬರೀರಿ ಅಂತ ಹೇಳ್ತಾ ಇದ್ದಾನೆ. ಸೊ ಇವುಗಳನ್ನ ಏನಂತ ಕರಿಬೇಕು ನಾವು? ಒಳಗಡೆ ಇರುವಂತಹ ನಂಬರ್ಸ್ಗಳಿಗೆ ನಾವು ಎಲಿಮೆಂಟ್ ಅಂತ ಕರಿಬೇಕು ನೋಡ್ರಿ ಮಕ್ಕಳೇ. ಸೊ ದಟ್ ಇದರಲ್ಲಿ 13 ಯಾವ್ದಿದೆ? 13 ಯಾವುದು? 19 ಅದನ್ನಿಲ್ಲ. 13 ಯಾವ್ದಾಗ್ತಾ ಇದೆ? 19. ಇದಕ್ಕೆ ಪ್ಲೇಸ್ ವ್ಯಾಲ್ಯೂಗಳಿಗೆ ಏನು ಮಾಡ್ಬೇಕು ನಾವು? ಕಂಪೇರ್ ಮಾಡ್ಬೇಕು ಮಕ್ಕಳೇ. ಪ್ಲೇಸ್ ವ್ಯಾಲ್ಯೂಗಳನ್ನು ಏನು ಮಾಡ್ಬೇಕು ನಾವು? ಕಂಪೇರ್ ಮಾಡ್ಬೇಕು. ಸೊ ದಟ್ ಈಸ್ 13 ಎಷ್ಟದ? 19 ಇದೆ. ಆಮೇಲೆ ನೆಕ್ಸ್ಟ್ 21 ಯಾವ್ದಿದೆ? 21 is 35. ಆಮೇಲೆ 22 ಸಾರಿ ನೆಕ್ಸ್ಟ್ ಏನು ಕೊಟ್ಟಿದ್ದಾನೆ? 33 ಕೊಟ್ಟಿದ್ದಾನೆ. 33 ಎಷ್ಟು ಕೊಟ್ಟಿದ್ದಾನೆ? 33 ಈಸ್ ಹಿಯರ್ ಈಸ್ -5. ಇದೆಷ್ಟಾಗ್ಲತ್ತದ? -5. ಆಮೇಲೆ ನೆಕ್ಸ್ಟ್ ಇನ್ನೊಂದು 24 ಯಾವ್ದಿದೆ? 12. 24 is 12. 23 ಯಾವ್ದಿದೆ? 23 is rational number 5/2. So this is answer. So first question is
completed. Exercise 1 is completed. Okay, exercise 1 is completed. Next second one is second exercise. Second exercise is very important ನೋಡ್ರಿ. ಇದು ಮೊನ್ನಿಂದ ಆನ್ಯುವಲ್ ಎಕ್ಸಾಮ್ದಾಗ ಕೇಳಿದಾನೆ. ಮೊನ್ನೆ 2022 ಮೊನ್ನಿಂದ ಲಾಸ್ಟ್ ಎಕ್ಸಾಮ್ನಲ್ಲಿ ಈ ಕ್ವಶನ್ ಬಂದಿದೆ ಎಕ್ಸಾಮ್ದಾಗ. ಸೊ ವೆರಿ ಇಂಪಾರ್ಟೆಂಟ್ ನೋಡ್ರಿ. ವೆರಿ ಸಿಂಪಲ್ ಇದೆ. ಇಫ್ ಎ ಮ್ಯಾಟ್ರಿಕ್ಸ್ ಹ್ಯಾಸ್ 24 ಎಲಿಮೆಂಟ್ಸ್, ವಾಟ್ ಆರ್ ದ ಪಾಸಿಬಲ್ ಆರ್ಡರ್ ಇಟ್ ಕ್ಯಾನ್ ಹ್ಯಾವ್? ಏನು ಹೇಳ್ತಾ ಇದ್ದಾನೆ, ಒಂದು ಮ್ಯಾಟ್ರಿಕ್ಸ್ನಲ್ಲಿ ಟೋಟಲ್ ಎಲಿಮೆಂಟ್ಸ್ಗಳು ಎಷ್ಟಿದಾವಂತ 24 ಎಲಿಮೆಂಟ್ಸ್ಗಳಿದ್ದಾವೆ. ಸೊ 24 ಎಲಿಮೆಂಟ್ಸ್ಗಳು ಇದ್ದಾಗ ಯಾವ್ಯಾವ ಆರ್ಡರಲ್ಲಿ ಯಾವ್ದ್ಯಾವ್ದು ಆರ್ಡರಲ್ಲಿ ನಾವು ಆ ಮ್ಯಾಟ್ರಿಕ್ಸನ್ನು ರೆಡಿ ಮಾಡ್ಬೋದು. ಯಾವ್ದ್ಯಾವ್ದು ಆರ್ಡರ್ನಲ್ಲಿ ನಾವು ಆ 24 ಎಲಿಮೆಂಟ್ಸ್ಗಳು ಇರಗತ್ಲೆ ಯಾವ್ದ್ಯಾವ್ದು ಆರ್ಡರ್ನಲ್ಲಿ ಬರಿಬೋದು? ದಟ್ ಈಸ್ 24 ಇಂಟು 1 ಮಾಡ್ಬೋದಾ? 24 ಇಂಟು 1 ಮ್ಯಾಟ್ರಿಕ್ಸ್ ಮಾಡ್ಬೋದಾ? ಒಂದು ಮ್ಯಾಟ್ರಿಕ್ಸ್ 24 ರೋಸು ಒಂದು ಕಾಲಮ್ ಹಿಂಗೆ ಪೂರ್ತಿ ಸ್ಟೇ ಮಾಡ್ಬೋದಾ ಒಂದು ಕಾಲಮ್ನಲ್ಲಿ? ಆಮೇಲೆ ನೆಕ್ಸ್ಟ್ 1 ಇಂಟು 24 ಇದನ್ನು ಕೂಡ ಒಂದು ಆರ್ಡರ್ ಪಾಸಿಬಲ್ ಆಗಿರುತ್ತೆ. ಈ ಆರ್ಡರ್ನು ಕೂಡ ಮಾಡ್ಬೋದು ನಾವು. ನೆಕ್ಸ್ಟ್ ಇನ್ನೊಂದು ಯಾವ್ದು ಟೇಬಲ್ ನೋಡ್ಕೋರಿ ನೀವು. 8 ಇಂಟು 3 ಮಾಡ್ಬೋದಲ್ಲ? 8 3 ಇಸ್ 24 ಆಗುತ್ತೆ. ಟೋಟಲ್ 24 ಆಗ್ಬೇಕು. ನಾವು 2 ಇಂಟು ಮಾಡಿದ್ರೆ 24 ಬರಬೇಕು. ಸೊ ಎಷ್ಟಾಗ್ಲತ್ತ ಮಕ್ಕಳೇ? 8 3 ಇಸ್ 24. ಹಿಂಗೆ ಈ ರೀತಿ ಆರ್ಡರ್ ಇದ್ದರೆ ಮತ್ತು ಈ ರೀತಿನೂ ಕೂಡ ಆಗುತ್ತಲ್ಲ. 3 ಇಂಟು 84 ಆಗುತ್ತೆ ಅಲ್ಲ? 3 ಇಂಟು 84 ಆಗುತ್ತೆ ಅಲ್ಲ? ಓಕೆ, ನೆಕ್ಸ್ಟ್ 4 6 ಆಗುತ್ತೆ ಅಲ್ಲ? 4 6 24. ಆಮೇಲೆ ನೆಕ್ಸ್ಟ್ 6 ಇಂಟು 4ನೂ ಕೂಡ ಆಗುತ್ತೆ 6 ಇಂಟು 4. ಆಮೇಲೆ ನೆಕ್ಸ್ಟ್ 12 ಇಂಟು 2 ಆಗುತ್ತೆ 12 ಇಂಟು 2 ಆಗುತ್ತೆ. ಆಮೇಲೆ 2 ಇಂಟು 12 ಕೂಡ ಆಗುತ್ತೆ 2 ಇಂಟು 12 ಕೂಡ ಆಗುತ್ತೆ. ಸೊ ಕೇವಲ ಇಷ್ಟೇ ನಾವು ಏನು ಮಾಡ್ಬೋದು, ನಾವು ಮ್ಯಾಟ್ರಿಕ್ಸನ್ನು ಕನ್ಸ್ಟ್ರಕ್ಟರ್ ಅಂದರೆ 1 2 3 4 5 6 7 8 ಟೈಮ್ಸ್ 8 ಡಿಫ್ರೆಂಟ್ ಟೈಪಲ್ಲಿ ನಾವು ಏನು ಮಾಡ್ಬೋದು, ಮ್ಯಾಟ್ರಿಕ್ಸನ್ನು ಕನ್ಸ್ಟ್ರಕ್ಟ್ ಮಾಡಬಹುದು. ಕನ್ಸ್ಟ್ರಕ್ಟ್ ಅಂದ್ರೆ ಏನು? ರಚಿಸಬಹುದು. ಓಕೆ, ಆಮೇಲೆ ನೆಕ್ಸ್ಟ್ ಇದೇ ಕ್ವಶನಲ್ಲಿ ಕಂಟಿನ್ಯೂಸಲ್ಲಿ ಇನ್ನೊಂದು ಕ್ವಶನ್ ಕೊಟ್ಟಿದ್ದಾರೆ ನೋಡ್ರಿ. ನೆಕ್ಸ್ಟ್ ವಾಟ್ ಇಫ್ ಇಟ್ ಹ್ಯಾಸ್ 13 ಎಲಿಮೆಂಟ್? ಒಂದು ವೇಳೆ 13 ಎಲಿಮೆಂಟ್ಗಳು 24 ಇದ್ರೆ ಈ ರೀತಿ ಆಗ್ತಾ ಇತ್ತು. ಒಂದು ವೇಳೆ ಓನ್ಲಿ 13 ಎಲಿಮೆಂಟ್ಸ್ಗಳು ಇದ್ದರೆ ನಾವು ಯಾವ ರೀತಿ ಮಾಡ್ಬೋದು? 13 ಎಲಿಮೆಂಟ್ ಓನ್ಲಿ ಒಂದೇ ಪಾಸಿಬಲ್ ಅದ. 13 ಇಂಟು 1 ಒಂದು, ಆಮೇಲೆ 1 ಇಂಟು 13. ಬೇರೆ ಟೇಬಲ್ ಬರಂಗೇ ಇಲ್ಲ ಅಲ್ಲಿ. ಟೇಬಲ್ ಬರ್ತದೆ, ಬೇರೆ ಟೇಬಲ್ ಬರಂಗಿಲ್ಲ. 13 1 13 1 ಇಂಟು 13 ಎರಡೇ ಟೇಬಲ್ಗಳು ಬರ್ತವೆ. ಸೊ ಇದನ್ನು ಕೂಡ ಪಾಸಿಬಲ್ ಆಗಿರುತ್ತೆ. ನೆಕ್ಸ್ಟ್ ಥರ್ಡ್ ಒನ್ ನೋಡ್ರಿ ಮಕ್ಕಳೇ. ಥರ್ಡ್ ಒನ್ ಏನು ಕೊಟ್ಟಿದ್ದಾರೆ? ಇಫ್ ದ ಮ್ಯಾಟ್ರಿಕ್ಸ್ ಹ್ಯಾಸ್ 18 ಎಲಿಮೆಂಟ್ಸ್, ವಾಟ್ ಆರ್ ದ ಪಾಸಿಬಲ್ ಆರ್ಡರ್ ಇಟ್ ಕ್ಯಾನ್ ಹ್ಯಾವ್? ಕೊಟ್ಟಿದ್ದಾರೆ. ಒಂದು ವೇಳೆ 18 ಎಲಿಮೆಂಟ್ಸ್ಗಳಿದ್ದರೆ ಅದನ್ನು ಯಾವ ರೀತಿ ಮಾಡಬೇಕು? ನೆಕ್ಸ್ಟ್ ವಾಟ್ ಇಫ್ ಇಟ್ ಹ್ಯಾಸ್ 5 ಎಲಿಮೆಂಟ್? 5 ಎಲಿಮೆಂಟ್ಗಳಿದ್ದು ಯಾವ ರೀತಿ ಮಾಡಬೇಕು? ಸೊ ದಿಸ್ ಈಸ್ ಹೋಮ್ ವರ್ಕ್ ಫಾರ್ ಯು. ಇದು ಥರ್ಡ್ ಒನ್ನನ್ನು ನೀವೇ ಮಾಡಬೇಕು. ಇದು ನಿಮಗೆ ಹೋಮ್ ವರ್ಕ್. ನೆಕ್ಸ್ಟ್ ಫೋರ್ತ್ ಒನ್. ನೆಕ್ಸ್ಟ್ ಒನ್ ಈಸ್ ಫೋರ್ತ್ ಒನ್ ಏನು ಕೊಟ್ಟಿದ್ದಾರೆ ನೋಡ್ರಿ ಮಕ್ಕಳೇ ಕ್ವಶನು. ಇದು ಭಾಳಷ್ಟು ಇಂಪಾರ್ಟೆಂಟ್ ಇದನ್ನು ಕೂಡ ಕಂಪಲ್ಸರಿ 1 ಮಾರ್ಕ್ಸಿನ ಕ್ವಶನ್ ಎಕ್ಸಾಮ್ನಲ್ಲಿ ಭಾಳಷ್ಟು ಟೈಮಲ್ಲಿ ಕೇಳಿದ್ದಾನೆ. ಸೊ ಇದರಲ್ಲಿ ನಾನು ಒಂದು ಎಕ್ಸಾಂಪಲನ್ನು ನೋಡ್ತೀನಿ ನೋಡ್ರಿ. ಕನ್ಸ್ಟ್ರಕ್ಟ್ ಎ 2 ಇಂಟು 2 ಮ್ಯಾಟ್ರಿಕ್ಸ್ ಎ ಇಸ್ ಈಕ್ವಲ್ ಟು AIJ. ಐ ಅಂದರೆ ರೋಸು, ಜೆ ಅಂದರೆ ಕಾಲಮ್ ಅಂತ ತಿಳ್ಕೊಬೇಕು ನಾವು. ಆ್ಯಕ್ಚುಲಿ ಅಂದರೆ ಇವು ನಂಬರ್ಸ್ಗಳನ್ನ ತಿಳ್ಕೊಬೇಕು ನಾವು, ಯಾವುದು ಇದು ಬರುತ್ತೆ ಅಂತ. ಹೂಸ್ ಎಲಿಮೆಂಟ್ಸ್ ಆರ್ ಗಿವನ್ ಬೈ ಅಂತ ಕೊಟ್ಟಿದ್ದಾನೆ. ಆ್ಯಕ್ಚುಲಿ ಏನು ಹೇಳ್ತಾ ಇದ್ದಾನೆ, 2 ಇಂಟು 2 ಮ್ಯಾಟ್ರಿಕ್ಸನ್ನು ಕನ್ಸ್ಟ್ರಕ್ಟ್ ಮಾಡ್ರಿ ಅಂತ ಹೇಳಿದ್ದಾನೆ. 2 ಇಂಟು 2 ಮ್ಯಾಟ್ರಿಕ್ಸ್. ಸೊ 2 ಇಂಟು 2 ಮ್ಯಾಟ್ರಿಕ್ಸನ್ನು ಕನ್ಸ್ಟ್ರಕ್ಟ್ ಮಾಡಂದಾಗ, ಸೊ ಎಕ್ಸಾಂಪಲ್ ಏನು ಕೊಟ್ಟಿದ್ದಾನೆ ಮಕ್ಕಳೇ ಅವ? 2 ಇಂಟು 2 ಮ್ಯಾಟ್ರಿಕ್ಸನ್ನು ಕನ್ಸ್ಟ್ರಕ್ಟ್ ಮಾಡಬೇಕಾದ್ರೆ ಸೊ ಆ್ಯಕ್ಚುಲಿ ಏನು ಕೊಟ್ಟಿದ್ದಾನವ? ಎ ಇಸ್ ಈಕ್ವಲ್ ಟು ಈ ರೀತಿ ಕೊಟ್ಟು AIJ ಅಂತ ಕೊಟ್ಟಿದ್ದಾನ. ಐ ಅಂದರೆ ಏನು? ನಂಬರ್ಸ್ಗಳು, ಪ್ಲೇಸ್ ವ್ಯಾಲ್ಯೂಗಳು. ಯಾವ್ದು ಪ್ಲೇಸ್ ವ್ಯಾಲ್ಯೂಗಳು ಏನಾಗಿರುತ್ತೆ? ಫಸ್ಟ್ ಆ್ಯಕ್ಚುಲಿ ಮ್ಯಾಟ್ರಿಕ್ಸ್ ಏನು ಕೊಟ್ಟಿದ್ದಾನೆ? 2 ಇಂಟು 2 ಅಂತ ಕೊಟ್ಟಿದ್ದಾನವ. ಸೊ ದಟ್ ಈಸ್ ಈಕ್ವಲ್ ಟು ಈ IJ ಅಂದರೆ ಎಷ್ಟು ಅಂತ ಬರಿಬೇಕಾದ್ರೆ ನಮ್ಗೆ ಗೊತ್ತಿಲ್ಲ.
ಐ ಜೆ ಯಾವ ನಂಬರ್ ಎಲ್ಲಿ ತನಕ ಬರಿಬೇಕು ಅಂತ ನಮ್ಗೆ ಗೊತ್ತಾಗಲ್ಲ. ಯಾವ ರೀತಿ ನಾವು ಇದು ಮಾಡ್ಕೋಬೇಕು, ಅದನ್ನು 2 × 2 ಅಂತ ಕೊಟ್ಟಿದ್ದಾನೆ. ಸೊ 2 × 2 ಕೊಟ್ಟಾಗ ಏನಾಗಿರುತ್ತದೆ, A11 ಆಗುತ್ತೆ, A12 ಆಗುತ್ತೆ, ಆಮೇಲೆ A21 ಆಗುತ್ತೆ, A22 ಆಗುತ್ತೆ. ಸೊ ಇದು ಆರ್ಡರ್ ಏನಿದೆ ಮಕ್ಕಳೇ, 2 × 2 ಅದ. ಆ್ಯಕ್ಚುಲಿ ರಿಯಲ್ ಆಗಿ ನಾವು ಬರಿಬೇಕಾದ ಮ್ಯಾಟ್ರಿಕ್ಸ್ ಯಾವುದದ ಮಕ್ಕಳೇ, ಈ ಮ್ಯಾಟ್ರಿಕ್ಸ್ ಅದ. ರಿಯಲ್ ಆಗಿ ನಾವು ಬರಿಬೇಕಾದಂಥ ಮ್ಯಾಟ್ರಿಕ್ಸ್ ಯಾವುದು, ಇದು. ಓಕೆ, ಆದ್ರೆ ಎಕ್ಸಾಂಪಲ್ ಏನು ಕೊಟ್ಟಿದ್ದಾನವ, ಫಸ್ಟ್ ಒನ್ ಎಕ್ಸಾಂಪಲ್ ಏನು ಮೆನ್ಷನ್ ಮಾಡಿದಾನವ, ಇದು ಸಾರಿ ಕ್ವಶನ್ ಏನು ಕೊಟ್ಟಿದ್ದಾನವ ನಮಗೆ, AIJ is equal to I plus J ಹೋಲ್ ಸ್ಕ್ವಯರ್ ಡಿವೈಡೆಡ್ ಬೈ 2 ಅಂತ ಕೊಟ್ಟಿದ್ದಾನೆ. ಐ ಜೆ ಅಂಬದು ಏನದ ವ್ಯಾಲ್ಯೂಸ್ಗಳು ಏನು ತೊಗೋಬೇಕು ನಾವು, ಐ ಅಂದರೆ ಈ 1, ಜೆ ಅಂದರೆ ಈ 1, ಐ ಅಂದರೆ ಇದು 1, ಜೆ ಅಂದರೆ ಇದು 2, ಈ ನಂಬರ್ಗಳನ್ನ ತೊಗೋಬೇಕು ನಾವು. ಸೊ ಫಸ್ಟನ್ನು ನಾವು ನಂಬರ್ ಏನು ತೊಗೋಬೇಕು ನಾವು, ಐ ಅಂದರೆ 1 ತೊಗೋಬೇಕು ನಾವು. ಏನು ತೊಗೋಬೇಕು ಮಕ್ಕಳೇ, 1 ತೊಗೋ. ಇದು ಎಕ್ಸಾಮ್ದಾಗ ಬರ್ತದೆ ನೋಡ್ರಿ, 1 ಮಾರ್ಕ್ಸಿಂದು. ಐ ಅಂದರೆ ಎಷ್ಟು 1, ಆಮೇಲೆ ಜೆ ಅಂದರೆ ಎಷ್ಟು 1 ಡಿವೈಡೆಡ್ ಬೈ 2, ಇದನ್ನು ಹೋಲ್ ಸ್ಕ್ವೇರ್ ಅದೇ ರೀತಿ ಹಾಕಬೇಕು. ದಟ್ ಈಸ್ ಈಕ್ವಲ್ ಟು 1 ಎಷ್ಟಾಗುತ್ತೆ ಮಕ್ಕಳೇ, 2 ಆಗುತ್ತೆ. ನೀವು ಡೈರೆಕ್ಟಾಗಿ ಮಾಡ್ಬೋದು. ಆಮೇಲೆ 2 ದಟ್ ಈಸ್ ಈಕ್ವಲ್ ಟು 2 2 4/2, 2 ಸ್ಕ್ವೇರ್ ಎಷ್ಟಾಗುತ್ತೆ 4 ಡಿವೈಡ್ ಬೈ 2. ಸೊ ವ್ಯಾಲ್ಯೂ ಎಷ್ಟಾಗುತ್ತೆ 2 ಆಗುತ್ತೆ, ಯಾಕಂದರೆ 2 1 ಜೆ 2 2 ಜೆ. ಸೊ ಆನ್ಸರ್ ಎಷ್ಟು ಬಂತು ಇದ್ರದ್ದು, 2 ಬಂತು. ಎಷ್ಟು ಬಂತು ಮಕ್ಕಳೇ, 2 ಬಂತು. ಓಕೆ, A11 ಬಂತ. ಆಮೇಲೆ ನೆಕ್ಸ್ಟ್ A12 ನೋಡ್ಕೋಬೇಕು. A12 ಏನು ಹೇಳುತ್ತದೆ ಮಕ್ಕಳೇ, ಸೇಮ್ ಇದೇ ಕಾಲಮ್ನಲ್ಲಿ ತಗೋ. 1 2 ಕಿಲ್ಲದ 1 2 1 2. ಇದು ಐ ಅದ, ಇದು ಜೆ ಅದ, ಇದು ಐ ಅದ, ಇದು ಜೆ. ಇದು 1ಗೆ ಐ ಅನ್ಬೇಕು, ಸೆಕೆಂಡ್ ಇದಕ್ಕೆ ಜೆ ಅನ್ಬೇಕು. ಇದೇ ಫಾರ್ಮಲ್ಲಿ ತಗೋಬೇಕು. ಇದು ಐ ಅದ, ಇದು ಜೆ ಅದ. ಸೊ ದಟ್ ಈಸ್ ಐ ವ್ಯಾಲ್ಯೂ ಎಷ್ಟದ ಮಕ್ಕಳೇ, 1 ಅದ, ಪ್ಲಸ್ ಜೆ ವ್ಯಾಲ್ಯೂ ಎಷ್ಟದ 2 ಅದ, ಡಿವೈಡೆಡ್ ಬೈ 2. ಇದು ಹೋಲ್ ಸ್ಕ್ವೇರ್ ಹಾಗೆ ಇಕ್ಕೋಬೇಕಾ, ಹೋಲ್ ಸ್ಕ್ವೇರ್. ದಟ್ ಈಸ್ ಈಕ್ವಲ್ ಟು 3 ಆಯ್ತಾ ಮಕ್ಕಳೇ, 3 ಸ್ಕ್ವೇರ್ ಡಿವೈಡೆಡ್ ಬೈ 2. 3 ಸ್ಕ್ವೇರ್ ಎಷ್ಟಾಗುತ್ತೆ 9 ಡಿವೈಡೆಡ್ ಬೈ 2. ಆನ್ಸರ್ ಎಷ್ಟಾಗುತ್ತೆ, ಇದು ಕಟ್ತಾ ಹೋಗಿಲ್ಲಲ್ಲ, ಹಾಗೆ ಡೈರೆಕ್ಟಾಗಿ ಅದೇ ರೀತಿ ಇಕ್ಬೇಕು, 9/2. ಇನ್ನು ಸಿಂಪ್ಲಿಫಿಕೇಶನ್ ಆಗಂಗಿಲ್ಲ ಅದು. ಸೊ ನೆಕ್ಸ್ಟ್ ಥರ್ಡ್ ಒನ್ ಏನದ ಮಕ್ಕಳೇ, 2 1 ಮಾಡಬೇಕಾ. 2 1 ಅಂತ ಈಗ ನೆಕ್ಸ್ಟ್ ವ್ಯಾಲ್ಯೂ ಚೇಂಜ್ ಆಯ್ತು ನೋಡ್ರಿ ಮಕ್ಕಳೇ. ಅಂದರೆ ಇಲ್ಲಿ ಏನಾಗ್ಲತ್ತದ, ಇದು ಐ ಆಯಿತು, ಇದು ಜೆ ಆಯ್ತಾ, ಇದು ಐ ಆಯಿತು, ಇದು ಎರಡು ಏನು 2 ಏನದ ಐ ಆಯಿತು, ಇದು ಜೆ ಆಯಿತು. ಸೊ ಇಲ್ಲಿ ಏನಾಗ್ಲತ್ತ 2 + 1 ಅಂದರೆ ಐ ವ್ಯಾಲ್ಯೂ 2 ತೊಗೊಂಡಿನಿ, ಜೆ ವ್ಯಾಲ್ಯೂ 1 ತೊಗೊಂಡಿನಿ. ಸೊ ಆಮೇಲೆ ಹೋಲ್ ಸ್ಕ್ವಯರ್ ಡಿವೈಡೆಡ್ ಬೈ 2. ದಟ್ ಈಸ್ 2 1 ಏನಾಗ್ಲತ್ತ 3 ಹೋಲ್ ಸ್ಕ್ವೇರ್ ಆಗ್ಲತ್ತ ಡಿವೈಡೆಡ್ ಬೈ 2. ಸೊ ಇದ್ರ ವ್ಯಾಲ್ಯೂನು ಕೂಡ ಎಷ್ಟಾಗ್ಲತ್ತದ ಮಕ್ಕಳೇ, ಸೇಮ್ ಇದೆ ಬರ್ಲತ್ತದ. ಓಕೆ, ನೆಕ್ಸ್ಟ್ ಇನ್ನೂ ಒಂದು ಏನು ಕೊಟ್ಟಿದ್ದಾನೆ ಮಕ್ಕಳೇ, ಆಮೇಲೆ 2 2 ಅಂತ ಕೊಟ್ಟಿದ್ದಾರೆ. ಸೊ 2 2 ಕನ್ಸಿಡರ್ ಮಾಡಿದಾಗ ಇಲ್ಲಿ ಐ ವ್ಯಾಲ್ಯೂ 2 ಅದ, ಜೆ ವ್ಯಾಲ್ಯೂನು ಕೂಡ 2 ಅದ. ಸೊ ಇದನ್ನು ನಾವು ಕನ್ಸಿಡರ್ ಮಾಡಿದಾಗ ಏನಾಗುತ್ತೆ ಮಕ್ಕಳೇ, ಐ ವ್ಯಾಲ್ಯೂ 2 ಅದ ಪ್ಲಸ್ ಜೆ ವ್ಯಾಲ್ಯೂ ಕೂಡ 2 ಅದ, ಹೋಲ್ ಸ್ಕ್ವಯರ್ ಡಿವೈಡೆಡ್ ಬೈ 2. ಸೊ 2 2 ಏನಾಗ್ಲತ್ತದ 4 ಆಗ್ಲತ್ತದ. ಆಮೇಲೆ 2 ದಟ್ ಈಸ್ 4 ಸ್ಕ್ವೇರ್ ಎಷ್ಟಾಗ್ಲತ್ತದ ಮಕ್ಕಳೇ, 16/2. ದಟ್ ಈಸ್ ಈಕ್ವಲ್ ಟು 8, ಬಿಕಾಸ್ 2 1 ಜೆ 2 8s. ಸೊ ಇದನ್ನು ಮಾಡಿದಾಗ ನಮಗೆ ಈ ಕನ್ಸ್ಟ್ರಕ್ಟನ್ನು ನಾವು ಮಾಡಬೇಕಾಗುತ್ತೆ. ಯಾವ ರೀತಿ ಮಾಡುತ್ತೆ, ಎ ಇಸ್ ಈಕ್ವಲ್ ಟು, ಇದು ಮಾಡಿದ ಮೇಲೆ ನಾವು ಇದು ಬರುತ್ತೆ, ಇಲ್ಲದ ಇದು ಮಾಡಲು ಹೋದರೆ ಇದು ಬರಂಗಿಲ್ಲ. ಸೊ ಫಸ್ಟ್ ನಾವು ಅದನ್ನು ಕೆಳಗಡೆ ಅದು ಕೊಟ್ಟಿರುವಂತಹ ಕ್ವಶನ್ ಫಾರ್ಮೇಟನ್ನು ಬೇಸ್ಡ್ ಮೇಲೆ ಮಾಡಬೇಕಾಗುತ್ತೆ. ಓಕೆ, ಸೊ A11 ಎಷ್ಟು ಬಂತು ನಮಗೆ, A11 ಎಷ್ಟು ಬಂತು 2 ಬಂತು, 2 ಬಂತಾ. A12 ಎಷ್ಟು ಬಂತು 9/2 ಬಂತು. ಓಕೆ, A21 ಎಷ್ಟು ಬಂತು 9/2 ಬಂತು. A22 ಎಷ್ಟು ಬಂತು 8 ಬಂತು. ದಿಸ್ ಈಸ್ ದ ಆಕ್ಚುಯಲ್ construction of a matrix. This is the actual constructions of matrix. Okay, next one ನೀವೇ ಮಾಡಬೇಕು. ನೆಕ್ಸ್ಟ್ ಒನ್ ಇದು ಸೆಕೆಂಡ್ ಆ್ಯಂಡ್ ಥರ್ಡ್ ಎರಡು ಎಕ್ಸಾಂಪಲ್ಗಳನ್ನು ನೀವೇ ಮಾಡಿ ನನಗೆ ಮೆಸೇಜ್ ಮಾಡಿರಿ, ನನಗೆ ವಾಟ್ಸಪ್ ಮೆಸೇಜ್ ಮಾಡಿರಿ. ನೆಕ್ಸ್ಟ್ ಫಿಫ್ತ್ ಒನ್ ಸ್ವಲ್ಪ ಇಂಪಾರ್ಟೆಂಟ್ ಇದೆ. ಫಿಫ್ತ್ ಒನ್ ಸೇಮ್ ಆ್ಯಸ್ ಇಟ್ ಈಸ್ ಇದೆ. ಆ್ಯಕ್ಚುಲಿ ನೀವು ಮಾಡ್ತೀರಿ,
ಬಟ್ ಅಂದರೂ ಕೂಡ ನಾನು ಒಂದು ಎಕ್ಸಾಂಪಲನ್ನು ಹೇಳ್ತೀನಿ. ಫಸ್ಟ್ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಸೊ ಆ್ಯಕ್ಚುಲಿ ಇಲ್ಲಿ ಏನು ಕೊಟ್ಟಿದ್ದಾನೆ ಮಕ್ಕಳೇ, 3 ಇಂಟು 3 ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾನೆ. ಇಲ್ಲಿ ಏನು ಕೊಟ್ಟಿದ್ದಾನೆ, ಕ್ವಶನ್ಸನ್ನು ಓದ್ಕೋರಿ. 3 ಇಂಟು 4 ಮ್ಯಾಟ್ರಿಕ್ಸನ್ನು ಕೊಟ್ಟಿದ್ದಾನೆ. 3 ಇಂಟು 4 ಏನು ಕೊಟ್ಟಿದ್ದಾನೆ, ಕನ್ಸ್ಟ್ರಕ್ಟ್ ಎ 3 ಇಂಟು 4 ಮ್ಯಾಟ್ರಿಕ್ಸ್ ಹೂಸ್ ಎಲಿಮೆಂಟ್ಸ್ ಆರ್ ಗಿವನ್ ಬೈ. ಎಲಿಮೆಂಟ್ಸ್ಗಳು ಕೊಟ್ಟಿದ್ದಾನೆ. ಏನಂತ ಕೊಟ್ಟಿದ್ದಾನೆ, 3 ಇಂಟು 4 ಮ್ಯಾಟ್ರಿಕ್ಸ್ ಕನ್ಸ್ಟ್ರಕ್ಟ್ ಮಾಡಿರಿ ಅಂತ ಹೇಳ್ತಾನೆ. ಸೊ ಎಲಿಮೆಂಟ್ಸ್ ಇದನ್ನು ಮ್ಯಾಟ್ರಿಕ್ಸ್ ಈ ಕನ್ಸ್ಟ್ರಕ್ಟನ್ನು ಮಾಡಬೇಕಾದ್ರೆ ಫಸ್ಟಿಗೆ ಏನು ಮಾಡ್ಬೇಕು, ನಾವು 3 ಇಂಟು 4 ಬರ್ಕೋಬೇಕಾ. ನಾವು 3 ಇಂಟು 4 ಫಸ್ಟ್ 3 ರೋಸ್ ಬರ್ಕೋಬೇಕು. ಇದು ಇಂಪಾರ್ಟೆಂಟ್ ನೋಡಿ ಮಕ್ಕಳೇ, 3 ರೋಸ್ ಬರ್ಕೋಬೇಕು. ಇಲ್ಲಿ ಎಷ್ಟು ಬರಬೇಕು, 3 ರೋಸ್, 1 2 3 ಬರ್ಕೋಬೇಕು. ಇಲ್ಲಿ ಎಷ್ಟು ಬರಬೇಕು, 4 ಬರ್ಕೋಬೇಕು ಇಲ್ಲಿ. ಸೊ ದಟ್ ಈಸ್ A11, A12, A13, A14, A21, A22, A23, A24, A31, A32, A33, A34. ಓಕೆ, ಈ ರೀತಿ ಬರ್ಕೋಬೇಕು ಮಕ್ಕಳು. ಈ ರೀತಿ ಬರ್ಕೊಂಡಾಗ ಇದು ಆ್ಯಕ್ಚುಲಿ ನಾವು ಮಾಡಬೇಕಾದ ಕನ್ಸ್ಟ್ರಕ್ಷನ್ಸ್. ಕೊಟ್ಟಿರುವಂಥ ಫಾರ್ಮೆಟ್ ಏನು ಕೊಟ್ಟಿದ್ದಾನವ, AIJ ಇಸ್ ಈಕ್ವಲ್ ಟು 1/2 mod -3i ಪ್ಲಸ್ ಜೆ ಅಂತ ಕೊಟ್ಟಿದ್ದಾನೆ. ಮಾಡ್ ಕೊಟ್ಟಿದ್ದಾನೆ ನೋಡ್ರಿ ಮಕ್ಕಳು. ಇಲ್ಲಿ ಎಕ್ಸಾಮ್ದಾಗ ಕೇಳೋಣ ಇದು ಕ್ವಶನ್ ಒಂದ್ಸರ್ತಿ. ಮಾಡ್ ಕೊಟ್ಟಿದ್ದ ನೋಡ್ರಿ. ಮಾಡ್ ಕೊಟ್ಟಿದ್ದಾರೆ. ಮಾಡ್ ಏನು ಹೇಳುತ್ತೆ ನಮಗೆ, ಏನು ಹೇಳುತ್ತೆ, ನೆಗೆಟಿವ್ನಲ್ಲಿ ಆನ್ಸರ್ ಇದ್ದರೂ ಕೂಡ ಅದನ್ನು ಏನು ಮಾಡಬೇಕು ನಾವು, ವಿ ಹ್ಯಾವ್ ಟು ಪುಟ್ ಇನ್ ದ ಪಾಸಿಟಿವ್. ಓಕೆ, ಸೊ ಫಸ್ಟ್ ಫಾರ್ಮೆಟ್ ಅಂದರೆ ಇವೆಲ್ಲವನ್ನು ಎಲ್ಲವನ್ನು ಮಾಡ್ಕೋಬೇಕು ಮಕ್ಕಳೇ. ಎಲ್ಲವನ್ನು ಮಾಡಿಕೊಂಡಾಗ ನಮಗೇನಾಗುತ್ತೆ, ಮ್ಯಾಟ್ರಿಕ್ಸ್ ಎಲಿಮೆಂಟ್ಗಳು ಫಾರ್ಮ್ ಆಗುತ್ತೆ. ಸೊ ಈ ಫಸ್ಟಿಗೆ 1 1 ಮಾಡಿ ತೋರಿಸ್ತೀನಿ. 1 1 ಏನಾಗುತ್ತೆ, 1/2 -3 ಐ ಅಂದರೆ ಎಷ್ಟು ಮಕ್ಕಳೇ, 1 ಪ್ಲಸ್ ಜೆ ಅಂದರೆ ಏನು ಮಕ್ಕಳೇ, 1. ದಟ್ ಈಸ್ 1/2. 3 1 3 ಅಂದರೆ -3 ಪ್ಲಸ್ 1. ದಟ್ ಈಸ್ -2. 3 ಅಲ್ಲಿ 1 ಹೋದರೆ -2 ಉಳಿತಲ್ಲ. ದಟ್ ಈಸ್ 1/2. ಸೊ ಈ ನೆಗೆಟಿವ್ ಇದ್ದರೂ ಕೂಡ ಏನಾಗಬೇಕು, ನಾವು ಇದು ಪಾಸಿಟಿವ್ ಆಗಬೇಕು. 2 1 2. ಸೊ ಆನ್ಸರ್ ಏನು ಬಂತು ಮಕ್ಕಳೇ, 1 ಬಂತು. ಸೊ ದಟ್ ಈಸ್ A11 ಇಸ್ ಈಕ್ವಲ್ ಟು ಏನು ಬಂತು, 1 ಬಂತು. A11 ಏನು ಬಂತು, 1 ಬಂತು. ಸೊ ಅದೇ ರೀತಿ ನಾವು ಉಳಿದಿನವೆಲ್ಲ ಮಾಡ್ಬೇಕು ಮಕ್ಕಳೇ. ನೆಕ್ಸ್ಟ್ ನಾ ಇನ್ನೂ ಒಂದು ಯಾವ್ದು ಹೇಳ್ತೀನಿ ಅಂತಂದರೆ 2 3 ಹೇಳ್ತೀನಿ ನೋಡ್ರಿ. ಎಲ್ಲವನ್ನು ಹೇಳಂಗಿಲ್ಲ, 2 3 ಹೇಳ್ತೀನಿ. ಇವೆಲ್ಲ ನೀವೇ ಮಾಡಬೇಕು. ಪ್ರತಿಯೊಂದು ಕೂಡ ನೀವು ಕನ್ಸ್ಟ್ರಕ್ಟ್ ಮಾಡಿ ಇದು ಮಾಡ್ಬೇಕು ನೀವು. ಯಾಕಂದರೆ ನೀವು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಮಾಡಲಲ್ಲಿ ಯಾವ ರೀತಿ ಬರುತ್ತೆ ಅದ್ರ ಸಲಕ್ಕೆ ಹೇಳಿದೆ ನಾನು. ಬಟ್ ಇನ್ನೊಂದು ಹೇಳ್ತೀನಿ. ಮಾಡ್ ಇದ್ದಾಗ ನೆಗೆಟಿವ್ ಇದ್ದರೂ ಕೂಡ ನಾವು ಪಾಸಿಟಿವನ್ನು ಕನ್ಸಿಡರ್ ಮಾಡಬೇಕು. ಆಲ್ರೆಡಿ ನಿಮಗೆ ಗೊತ್ತಿದೆ ಇದ್ರ ಬಗ್ಗೆ. ಸೊ ದಟ್ ಈಸ್ -3i ಪ್ಲಸ್ ಜಿ. ಸೊ ಇದನ್ನು ಕನ್ಸಿಡರ್ ಮಾಡಿದಾಗ ಏನಾಗುತ್ತೆ ಮಕ್ಕಳೇ, 1/2 ಬಂದು -3. ಐ ಅಂದರೆ ಏನು ಮಕ್ಕಳೇ, ಐ ವ್ಯಾಲ್ಯೂ ಎಷ್ಟಾಗ್ಲತ್ತದ, 2 ಆಗ್ಲತ್ತದ. ಐ ವ್ಯಾಲ್ಯೂ 2 ಆಯಿತಾ. ಪ್ಲಸ್ ಜೆ ವ್ಯಾಲ್ಯೂ ಎಷ್ಟಾಗ್ಲತ್ತದ, 3 ಆಗ್ಲತ್ತದ. ಇದು ಐ ವ್ಯಾಲ್ಯೂ, ಇದು ಜೆ ವ್ಯಾಲ್ಯೂ, ಇದು ಐ ವ್ಯಾಲ್ಯೂ, ಇದು ಜೆ ವ್ಯಾಲ್ಯೂ, ಇದು ಐ ವ್ಯಾಲ್ಯೂ, ಇದು ಜೆ ವ್ಯಾಲ್ಯೂ. ದಟ್ ಈಸ್ ಇದ್ರ ವ್ಯಾಲ್ಯೂ ಎಷ್ಟಾಗ್ಲತ್ತದ, 3 ಅನ್ನು ಪುಟ್ ಮಾಡಬೇಕು. ದಟ್ ಈಸ್ 1/2. ಸೊ ಇವೆರಡಕ್ಕೆ ಇಂಟು ಮಾಡಿರಿ. 3 2 6. 3 2 ಎಷ್ಟಾಗ್ಲತ್ತದ, 3 2 6 ಅಂದರೆ -6 ಪ್ಲಸ್ 3 ಪ್ಲಸ್ 3 ಪ್ಲಸ್ 3. ಸೊ ದಟ್ 1/2. ಸೊ ಎರಡು ಮೈನಸ್ ಮಾಡಿದ್ರೆ ಎಷ್ಟಾಗುತ್ತೆ, -3 ಆಗುತ್ತೆ. -3 ಆಗುತ್ತೆ ಅಂತಂದರೆ ಎಳೆ ಇಟ್ಬೇಕು ನಾವು. ಪ್ಲಸ್ದಾಗೆ ಇರಬೇಕಂದ್ರೆ 3/2 ಬಂತು. ಸೊ ಇದ್ರ ವ್ಯಾಲ್ಯೂ ಎಷ್ಟು ಬಂತು ಮಕ್ಕಳೇ, A23 ವ್ಯಾಲ್ಯೂ ಎಷ್ಟು ಬಂತದ, 3/2 ಬಂತು. ಇದೇ ರೀತಿ ಎಲ್ಲವನ್ನು ಕನ್ಸ್ಟ್ರಕ್ಟ್ ಮಾಡಿದ ಮೇಲೆ ಸೊ ದಟ್ ನಮಗೆ ಆನ್ಸರ್ ಏನಾಗುತ್ತೆ, ಆನ್ಸರ್ ಈ ರೀತಿ ಬರುತ್ತೆ ನೋಡ್ರಿ ಮಕ್ಕಳೇ. ಆನ್ಸರ್ ಮಾಡಿದ ನಂತರ ಆನ್ಸರ್ ಏನಾಗುತ್ತೆ ಮಕ್ಕಳೇ,
ಕಂಪ್ಲೀಟಾಗಿ ನಾವು ಮಾಡಿದ್ಮೇಲೆ ಆನ್ಸರ್ ಏನಾಗುತ್ತೆ ಈ ರೀತಿ ಬರುತ್ತೆ ನೋಡಿರಿ. ನಾವು ಮಾಡಿದ್ದು ಇದು ಒಂದು ನಾವು ಮಾಡಿದ್ದು. ಓಕೆ, ಈ ಉಳಿದಿನವೆಲ್ಲ ನೀವು ಮಾಡಿದ್ರೆ ಆನ್ಸರ್ ಇದಾಗುತ್ತೆ, ಇದು ಬರುತ್ತೆ. ಸೊ ಇದನ್ನು ಕೂಡ ನನಗೆ ಮಾಡಿ ವಾಟ್ಸಪ್ ಕಳಿಸಿ ಮಕ್ಕಳೇ. ನೆಕ್ಸ್ಟ್ ಮುಂದಿಂದು ಇದೊಂದು ಕ್ವಶನ್ಸ್ ನೀವೇ ಮಾಡಬೇಕು ಮಕ್ಕಳೇ. ಈ ಕ್ವಶನ್ಸನ್ನು ನೀವೇ ಮಾಡಿರಿ. ದಿಸ್ ಇಸ್ ಆಲ್ಸೋ ಹೋಮ್ ವರ್ಕ್ ಫಾರ್ ಯು. ನೆಕ್ಸ್ಟ್ ಒನ್ ಈಸ್ ಸಿಕ್ಸ್ತ್ ಒನ್ನಲ್ಲಿ ನನಗೆ ಕೆಲವೊಂದು ಮಕ್ಕಳು ವಾಟ್ಸಪ್ ಮಾಡಿದ್ದಾರೆ, ಕೆಲವೊಂದು ತಿಳಿದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಆ ಮಕ್ಕಳು ಸ್ವಲ್ಪ ಗಮನ ಕೊಟ್ಟು ನೋಡ್ರಿ. ಸೊ ಏನಾಗ್ತಾ ಇದೆ, 6th ಒನ್ ಆಲ್ರೆಡಿ ಕೆಲವೊಂದು ಮಕ್ಕಳು ನನಗೆ ಮಾಡಿದ್ದಾರೆ, ಸ್ವಲ್ಪ ಲೆಕ್ಕ ಮಾಡಿ ಕಳಿಸಿದ್ದಾರೆ. ಆದರೂ ಕೆಲವೊಂದು ಮಕ್ಕಳು ಕರೆಕ್ಟ್ ಬಂದಿದೆ. ಓಕೆ, ವೆರಿ ಗುಡ್. ಅವ್ರ ಮನೆಯಲ್ಲಿ ಇದ್ಕೊಂಡು ಟೈಮನ್ನು ವೇಸ್ಟ್ ಮಾಡಲ್ದೇ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಓಕೆ, ಫೈಂಡ್ ದ ವ್ಯಾಲ್ಯೂ ಏನು ಕೊಟ್ಟಿದ್ದಾರೆ ಕ್ವಶನು, ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ವೈ ಆ್ಯಂಡ್ ಝೆಡ್ ಫ್ರಮ್ ದ ಫಾಲೋವಿಂಗ್ ಎಕ್ಸ್ಪ್ರೆಷನು ಅಂತ ಕೊಟ್ಟಿದ್ದಾರೆ. ಫ್ರಮ್ ದ ಫಾಲೋವಿಂಗ್ ಎಕ್ಸ್ಪ್ರೆಷನ್. ಓಕೆ, ಒಂದು ನಿಮಿಷ. ಓಕೆ ನೋಡ್ರಿ, ಏನು ಕೊಟ್ಟಿದ್ದಾನೆ ಕ್ವಶನು, 4 3 x 5 ಅಂತ ಕೊಟ್ಟಿದ್ದಾನೆ. ನೆಕ್ಸ್ಟ್ y z 1 5 ಅಂತ ಕೊಟ್ಟಿದ್ದಾನೆ. ನಾ ಇದಕ್ಕಿಂತ ಮುಂಚಿತವಾಗಿ ಲಾಸ್ಟ್ ವಿಡಿಯೋದಲ್ಲಿ ನಾನು ಹಾಕಿದ್ದೆ ಏನು, ಈಕ್ವಲಿಟಿ ಆಫ್ ಮ್ಯಾಟ್ರಿಕ್ಸ್ ಅಂತ. ಅಂದರೆ ಎರಡು ಮ್ಯಾಟ್ರಿಕ್ಸ್ಗಳು ಆರ್ಡರ್ ಸೇಮ್ ಇದ್ದು ಅಂತಂದ್ರೆ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ಗಳು ಏನಾಗಿರ್ತಾವ, ಈಕ್ವಲ್ ಆಗಿರ್ತಾವ ಅಂತ ಹೇಳಿನ. ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ಗಳು ಏನಾಗಿರ್ತಾವ, ಈಕ್ವಲ್ ಆಗಿರ್ತಾವ. ಸೊ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ಗಳು ಈಕ್ವಲ್ ಆಗಿರ್ತಾವ ಅಂತಂದ್ರೆ ಇಲ್ಲಿ ಏನಾಗಿರುತ್ತದೆ, ಸೊ ದಟ್ ಈಸ್ ಎಕ್ಸ್ ಅದಕ್ಕೆ ಈಕ್ವಲ್ ಆಗುತ್ತೆ ಮಕ್ಕಳೇ, 1ಗೆ ಈಕ್ವಲ್. ಅಂದ್ರೆ ವಾಟ್ ಈಸ್ ದ ಎಕ್ಸ್ ವ್ಯಾಲ್ಯೂ ಎಷ್ಟಾಗುತ್ತೆ ಮಕ್ಕಳೇ, ಎಕ್ಸ್ ವ್ಯಾಲ್ಯೂ ಈಸ್ 1. ನೆಕ್ಸ್ಟ್ ವೈ ಅದಕ್ಕೆ ಈಕ್ವಲ್ ಆಗುತ್ತೆ ಮಕ್ಕಳು, ಈ ಕಡೆಯಿಂದ ಕನ್ಸಿಡರ್ ಮಾಡಬೇಕು. ವೈ ಅದಕ್ಕೆ ಈಕ್ವಲ್ ಆಗುತ್ತೆ, 4ಗೆ ಈಕ್ವಲ್ ಆಗುತ್ತೆ. ಸೊ ನಾವು ಏನು ಮಾಡಬೇಕು, 4. ಈಗ ನೆಕ್ಸ್ಟ್ ಝೆಡ್ ಏನಾಗುತ್ತೆ, ಈಗ ನೀವೇ ಹೇಳ್ತೀರಿ, ಝೆಡ್ ಏನಾಗುತ್ತೆ 3. ಝೆಡ್ ಈಸ್ 3 ಮುಗಿದೈತೆ. ವ್ಯಾಲ್ಯೂ ಬಂತಿಲ್ಲ, ಎಕ್ಸ್ ವ್ಯಾಲ್ಯೂ 1 ಅದ, ವೈ ವ್ಯಾಲ್ಯೂ 4 ಅದ, ಝೆಡ್ ವ್ಯಾಲ್ಯೂ 3 ಅದ. ಸೊ ಎಕ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಎರಡನೇ ಕ್ವಶನ್ ನೋಡ್ರಿ ಮಕ್ಕಳೇ, x plus y to 5 plus z x y is equal to 6 to 5 8. ಓಕೆ, ಅಂದರೆ ಇದು ಆ್ಯಕ್ಚುಲಿ ಇದು ಪೂರ್ತಿ ಎಕ್ಸ್ ಪ್ಲಸ್ ವೈ ಅಂದರೆ ಅದು ಒಂದೇ ಅಂತ ನೋಡ್ರಿ, ಒಂದೇ ಎಲಿಮೆಂಟ್ ಅಂತ ಅರ್ಥ. ಎರಡು ಎಲಿಮೆಂಟ್ಗಳು ಕೂಡಿಸಿದ್ರೆ ಒಂದು ಎಲಿಮೆಂಟ್ ಬರ್ತದೆ ಅಂತ ಅರ್ಥ. ಅಂದರೆ ಇದು ಪೂರ್ತಿ ಇದೊಂದು ಬೇರೆ ಅಂತಲ್ಲ. ಬಟ್ ಏನಾಗುತ್ತೆ, ಇದು ಫಸ್ಟ್ ಕಾಲಮ್ ಸೆಕೆಂಡ್ ಕಾಲಮ್, ಫಸ್ಟ್ ಕಾಲಮ್ ಸೆಕೆಂಡ್ ಕಾಲಮ್, ಫಸ್ಟ್ ರೋ ಸೆಕೆಂಡ್ ರೋ, ಈ ರೀತಿ ಇರುತ್ತೆ. ಅಂದರೆ ಇದು ಪೂರ್ತಿ ಒಂದೇ ಕಾಲಮ್ ಅದಂತ ಅರ್ಥ. ಇದು ಒಂದು ಕಾಲಮು ಇದೊಂದು ಕಾಲಮು ಅಂತಲ್ಲ, ಇವೆರಡೂ ಕೂಡ ಎಕ್ಸ್ ಪ್ಲಸ್ ವೈ ಇರುವುದರಿಂದ ಅದು ಒಂದೇ ಎಲಿಮೆಂಟ್ ಅದ ಅಂತ ಅರ್ಥ. ಸೊ ದಟ್ ಏನು ಮಾಡೋಣ, ಕರೆಸ್ಪಾಂಡಿಂಗ್ ಎಲಿಮೆಂಟನ್ನು ಕನ್ಸಿಡರ್ ಮಾಡೋಣ. ಎಕ್ಸ್ ಪ್ಲಸ್ ವೈ ಎದಕ್ಕೆ ಈಕ್ವೇಟ್ ಆಗುತ್ತೆ, ಇದು ಎಕ್ಸ್ ಪ್ಲಸ್ ವೈ ಅದಕ್ಕೆ ಈಕ್ವೇಟ್ ಆಗುತ್ತೆ, 6ಗೆ ಈಕ್ವೇಟ್ ಆಗುತ್ತೆ. ಅಂದರೆ ಇದು ಏನು ಬಂತು, 6 ಬಂತು. ಆಮೇಲೆ ನೆಕ್ಸ್ಟು 5 ಪ್ಲಸ್ ಝೆಡ್ ಈಸ್ ಈಕ್ವಲ್ ಟು ಎದಕ್ಕೆ ಈಕ್ವಲ್ ಆಗುತ್ತೆ, 5ಗೆ ಈಕ್ವಲ್ ಆಗುತ್ತೆ. ಆಮೇಲೆ ನೆಕ್ಸ್ಟ್ ಎಕ್ಸ್ ವೈ ಏನಾಗುತ್ತೆ, 8ಗೆ ಈಕ್ವಲ್ ಆಗುತ್ತೆ. ಎಕ್ಸ್ ವೈ 8ಗೆ ಈಕ್ವಲ್ ಆಗುತ್ತೆ. ಸೊ ದಟ್ ಎಕ್ಸಿಗೆ 8ಗೆ ಈಕ್ವಲ್ ಆಗುತ್ತೆ. ಸೊ ಎಕ್ಸ್ 8ಗೆ ಈಕ್ವಲ್ ಆಗುತ್ತೆ. ಇಲ್ಲಿ ನೋಡಿ, ಎಕ್ಸ್ ವೈ ಇಸ್ ಈಕ್ವಲ್ ಟು 8ಗೆ ಈಕ್ವಲ್ ಆಗುತ್ತೆ. ಸೊ ಏನಾಗುತ್ತೆ, ಫಸ್ಟ್ ಆಫ್ ಆಲ್ ನೋಡ್ರಿ, ಇದ್ರದ್ದು ಝೆಡ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋಣ. ಝೆಡ್ ಈಸ್ ಈಕ್ವಲ್ ಟು ಏನಾಗ್ಲತ್ತದ 5. ಈ 5 ಈ ಕಡೆ ಬಂತಂದ್ರೆ ಏನಾಗ್ಲತ್ತದ 5. ದಟ್ ಈಸ್ ನೆಗೆಟಿವ್ ಬಂತಲ್ಲ, ಈಕ್ವಲ್ ಟು ಈ ಕಡೆ ಬಂದರೆ ನೆಗೆಟಿವ್ ಫಾರ್ಮ್ ಆಗುತ್ತೆ. ಸೊ ಝೆಡ್ ವ್ಯಾಲ್ಯೂ ಎಷ್ಟು ಸಿಕ್ತು ನಮಗೆ, 0 ಸಿಕ್ತು. ಈಗ ಇದು ಒಂದು ಸ್ವಲ್ಪ ಲಾಜಿಕಲ್ ಕ್ವಶನ್ ಅದ ನೋಡ್ರಿ. ಲಾಜಿಕಲ್ ಕ್ವಶನ್ ಯಾಕದಂತಂದ್ರೆ, ಇಲ್ಲಿ ಲಾಜಿಕಲ್ ಯಾಕದಂತಂದ್ರೆ ಇಲ್ಲಿ ಏನಾಗ್ಲತ್ತದ, ಎಕ್ಸ್ ಪ್ಲಸ್ ವೈ ಎರಡು ಕೂಡಿಸಿದ್ರೆ 6 ಬರ್ಬೇಕು, ಆ್ಯಡ್ ಮಾಡಿದ್ರೆ 6 ಬರ್ಬೇಕು. ಆಮೇಲೆ ಎಕ್ಸ್ ಮತ್ತು ವೈ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಏನು ಬರ್ತಂತ, 8 ಬರ್ತಂತ ಹೇಳ್ತಾರೆ. ಅಂದರೆ ಏನಾಗ್ಲತ್ತದ, ಸಪೋಸ್ ಎಕ್ಸ್ ವ್ಯಾಲ್ಯೂ ಈಸ್ ಈಕ್ವಲ್ ಟು 3 ಇತ್ತು ಅಂತ ತಿಳ್ಕೊರಿ, ವೈ ವ್ಯಾಲ್ಯೂ 2 ಇತ್ತು ಅಂತ ತಿಳ್ಕೊರಿ.
ಸಾರಿ ಫೋರ್ತ್ ಎಕ್ಸ್ ವ್ಯಾಲ್ಯೂ 4. ಓಕೆ, ಎಕ್ಸ್ ವ್ಯಾಲ್ಯೂ 4, ವೈ ವ್ಯಾಲ್ಯೂ 2. 4 2 ಎಷ್ಟಾಗುತ್ತೆ ಮಕ್ಕಳು? ಆ್ಯಡ್ ಮಾಡಿದ್ರೆ 4 2 ಎಷ್ಟಾಗುತ್ತೆ? 6 ಆಗುತ್ತೆ. 4 2 ಎಷ್ಟಾಗುತ್ತೆ? 6 ಆಗುತ್ತೆ. ಆಮೇಲೆ 4 2 ಎಷ್ಟಾಗುತ್ತೆ? 8 ಆಗ್ಲತ್ತಾ? ಅಂದರೆ ಎಕ್ಸ್ ವ್ಯಾಲ್ಯೂವನ್ನು 2 ಕೂಡ ತೊಗೋಬೋದು, ವೈ ವ್ಯಾಲ್ಯೂವನ್ನು 4 ಕೂಡ ತೊಗೋಬೋದು. ಯಾವುದು ಕೂಡ ಅದನ್ನು ಪರ್ಟಿಕ್ಯುಲರ್ ವ್ಯಾಲ್ಯೂ ಗೊತ್ತಿಲ್ಲಲ್ಲ, ಎಕ್ಸ್ ವ್ಯಾಲ್ಯೂ ಏನು ಬರ್ತದಂತ. ಸೊ ದಟ್ ಏನೋ ಪರ್ಟಿಕ್ಯುಲರ್ ಹೇಳೋಕ್ಕಾಗಲ್ಲ, ಯಾಕಂದ್ರೆ ಎರಡು ಫಂಕ್ಷನ್ಸ್ಗಳು ಬೇರೆ ಬೇರೆ ಕೊಟ್ಟಿದ್ದಾರೆ. ಎಕ್ಸ್ ಈಸ್ ಈಕ್ವಲ್ ಟು 4 ಇರ್ಬೋದು, 2 ಇರ್ಬೋದು. ವೈ ಈಸ್ ಈಕ್ವಲ್ ಟು, ಯಾಕಂದರೆ 4 2 ಪ್ಲಸ್ ಮಾಡಿದ್ರು ಕೂಡ 6 ಬರ್ತದೆ, 2 4 ಪ್ಲಸ್ ಮಾಡಿದ್ರು ಕೂಡ 6 ಬರ್ತದೆ. ಆಮೇಲೆ 4 2 8 ಆಗುತ್ತೆ, 8 2 4 2 8 ಆಗುತ್ತೆ, 2 4 8 ಆಗುತ್ತೆ. ಸೊ ದಟ್ ಇದ್ರ ವ್ಯಾಲ್ಯೂ ಏನಾಗ್ಲತ್ತ ಮಕ್ಕಳೇ? ಎಕ್ಸ್ ವ್ಯಾಲ್ಯೂ ಏನು ಬರ್ಲತ್ತ ನಮಗೆ? 2 ಇರ್ಲತ್ತದ ಆರ್ 4 ಇರ್ಲತ್ತ. ವೈ ವ್ಯಾಲ್ಯೂ ಏನಾಗ್ಲತ್ತದ? 2 ಇರ್ಲತ್ತದ ಆರ್ 4 ಇರ್ಲತ್ತದ. ಝೆಡ್ ವ್ಯಾಲ್ಯೂ ಏನಾಗ್ಲತ್ತ ಮಕ್ಕಳೇ? 0 ಆಗ್ಲತ್ತ. ಓಕೆ, ಯಾಕಂದ್ರೆ ಝೆಡ್ ವ್ಯಾಲ್ಯೂ ನಾವೆಲ್ಲ ಆಲ್ರೆಡಿ ಫೈಂಡ್ ಔಟ್ ಮಾಡಿದ್ದೇವೆ. ಓಕೆ, ಸೊ ದಿಸ್ ಇಸ್ ನೆಕ್ಸ್ಟ್ ಒನ್ ಈಸ್ ಥರ್ಡ್ ಒನ್. Okay, next question is third one from 6th. Third one, x plus y plus z, x plus z, y plus z is a one matrix and is equal to 9 5 7 is the matrix. Is two matrices are equal. So here we have to find out x, y, z value. Okay, so that here x plus y plus z and x plus z and y plus z is there. So that this matrix is 3 into 1 order and this is also 3 into 1 order. ನಾನು ನಿಮಗೆ ಮೊದಲೇ ಹೇಳಿದೆ, ನಾನು ಎರಡೂ ಮ್ಯಾಟ್ರಿಕ್ಸ್ಗಳು ಯಾವಾಗ ಈಕ್ವಲ್ ಆಯ್ತವ ಅಂತಂದರೆ ಆರ್ಡರ್ ಏನಾಗಿರಬೇಕು? ಈಕ್ವಲ್ ಆಗಿರಬೇಕು. ಆರ್ಡರ್ ಎರಡು ಆರ್ಡರ್ ಸೇಮ್ ಇತ್ತಂತಂದರೆ ಅವು ಎರಡೂ ಮ್ಯಾಟ್ರಿಕ್ಸ್ಗಳು ಏನಾಗಿರ್ತವೆ? ಈಕ್ವಲ್ ಆಗಿರ್ತಾವ ಅಂತ ಅರ್ಥ. ಸೊ ದಟ್ ಇದು ಎಕ್ಸ್ ಪ್ಲಸ್ ವೈ ಪ್ಲಸ್ ಜೆಡ್ ಅದ, ಪ್ಲಸ್ ಅದ ಬಿಟ್ವೀನ್ದಾಗ. ಸೊ ದಟ್ ಇದು ಒಂದು ಸಪ್ರೇಟ್ ಅಲ್ಲ, ಇದು ಕಂಪ್ಲೀಟ್ ಆಗಿ ಒಂದೇ ಅಂತ ಅರ್ಥ. ಸೊ ದಟ್ ದಿಸ್ ಈಸ್ ಒನ್ ಕಾಲಮ್ ಓನ್ಲಿ, ಕಂಪ್ಲೀಟ್ ಆಗಿ. ಅಂದ್ರೆ ಇವೆರಡು ಏನಾಗ್ಲತ್ತವ ಮಕ್ಕಳೇ? ಈಕ್ವಲ್ ಆಗ್ಲತ್ತವ. ಸೊ ಇವಾಗ ನಾವು ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ಗಳನ್ನು ಏನು ಮಾಡ್ಕೋಬೇಕು? ಇಕ್ವೇಟ್ ಮಾಡ್ಕೋಬೇಕು. ದಿಸ್ ಎಲಿಮೆಂಟ್ ಈಸ್ ಈಕ್ವಲ್ ಟು ದಿಸ್ ಒನ್ ಆ್ಯಂಡ್ ದಿಸ್ ಎಲಿಮೆಂಟ್ ಈಸ್ ಈಕ್ವಲ್ ಟು 5 ಆ್ಯಂಡ್ ದಿಸ್ ಎಲಿಮೆಂಟ್ ಈಸ್ ಈಕ್ವಲ್ ಟು 7. ಸೊ ದಟ್ ಅದನ್ನು ಬರ್ಕೊಂಬರಿ. ಸೊ ಇದರಲ್ಲಿ ನಾವು ಎಕ್ಸ್ ಪ್ಲಸ್ ವೈ ಪ್ಲಸ್ ಜೆಡ್ ವ್ಯಾಲ್ಯೂಸನ್ನು ಫೈಂಡ್ ಔಟ್ ಮಾಡಬೇಕು. ಎಕ್ಸ್ ವೈ ಪ್ಲಸ್ ಜೆಡ್ ಈಸ್ ಈಕ್ವಲ್ ಟು 9. ಆಮೇಲೆ ಎಕ್ಸ್ ಪ್ಲಸ್ ಜೆಡ್ ಈಸ್ ಈಕ್ವಲ್ ಟು 5. ಆಮೇಲೆ ವೈ ಪ್ಲಸ್ ಜೆಡ್ ಈಸ್ ಈಕ್ವಲ್ ಟು 7. ಈ ರೀತಿ ಬಂತ. ಸೊ ದಟ್ ಈ ಇಕ್ವೇಷನ್ ಅನ್ನು ನಾನು ಏನು ಬರಿತೀನಿ? ಸ್ವಲ್ಪ ಚೇಂಜ್ ಮಾಡಿ ಬರಿತೀನಿ, ಏನೂ ಇಲ್ಲ. ಎಕ್ಸ್ ಪ್ಲಸ್ ಜೆಡ್ ಪ್ಲಸ್ ವೈ ಅಂತ ಬರಿತಾ ಇದ್ದೀನಿ. ಅಂದರೆ ಈ ಜೆಡ್ ಈ ಕಡೆ ಬರಿತಾ ಇದ್ದೀನಿ, ವೈ ಅನ್ನು ಈ ಕಡೆ ಬರಿತಾ ಇದ್ದೀನಿ. ಆ ರೀತಿ ಬರಿಬಹುದು. ಓಕೆ, ಯಾಕೆ ಬರಿತಾ ಇದ್ದೀನಿ ಅಂದರೆ ನಿಮಗೆ ಗೊತ್ತಾಗುತ್ತೆ. ಈಗ ಎಕ್ಸ್ ಪ್ಲಸ್ ಜೆಡ್ ವ್ಯಾಲ್ಯೂ ನಮಗೆ ಆಲ್ರೆಡಿ ಗೊತ್ತದ. ಎಕ್ಸ್ ಪ್ಲಸ್ ಜೆಡ್ ವ್ಯಾಲ್ಯೂ ಎಷ್ಟು ಕೊಟ್ರೆ? ಎಕ್ಸ್ ಪ್ಲಸ್ ಜೆಡ್ ವ್ಯಾಲ್ಯೂ ಈಸ್ ಈಕ್ವಲ್ ಟು ಎಷ್ಟು ಕೊಟ್ರೆ? 5 ಅಂತ ಕೊಟ್ಟಾರೆ. ದಿಸ್ ಈಸ್ 5. ಓಕೆ, 5 ಅಂತ ಕೊಟ್ಟಿದ್ದಾರೆ. ಸೊ ದಟ್ ಈ ಪ್ಲೇಸಲ್ಲಿ ನಾವು 5 ಅನ್ನು ಪುಟ್ ಮಾಡ್ಬೋದಾ? ಪ್ಲಸ್ ವೈ ಆ್ಯಸ್ ಇಟ್ ಈಸ್ ಈಕ್ವಲ್ ಟು 9. ದೆನ್ ವೈ ಈಸ್ ಈಕ್ವಲ್ ಟು 9. 5 ಈ ಕಡೆ ಬಂತಂದ್ರೆ ಇಟ್ ಬಿಕಮ್ -5. ದೆನ್ y ವ್ಯಾಲ್ಯೂ ಈಸ್ 4. ಸೊ y ವ್ಯಾಲ್ಯೂ ಬಂತ ನಮಗೆ. y ವ್ಯಾಲ್ಯೂ ಎಷ್ಟು ಸಿಕ್ತು? 4 ಸಿಕ್ತು. ಓಕೆ, ದೆನ್ ಅನದರ್ ಒನ್ y ಪ್ಲಸ್ ಜೆಡ್ ಈಸ್ ಈಕ್ವಲ್ ಟು 7 ಈಸ್ ದೇರ್, ದಿಸ್ ಒನ್. ದೆನ್ y ವ್ಯಾಲ್ಯೂ ನಾವು ಆಲ್ರೆಡಿ ಫೈಂಡ್ ಔಟ್ ಮಾಡಿದ್ದು, ದಟ್ ಈಸ್ 4 ಅದ. ಪ್ಲಸ್ ಜೆಡ್ ಈಸ್ ಈಕ್ವಲ್ ಟು 7. ದೆನ್ ಜೆಡ್ ಈಸ್ ಈಕ್ವಲ್ ಟು ಎಷ್ಟಾಗ್ಲತ್ತದ? 7 ಮೈನಸ್ 4. ದೆನ್ ಜೆಡ್ ಈಸ್ ಈಕ್ವಲ್ ಟು 3. ಜೆಡ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿದೆವು ಅಂತಂದ್ರೆ ಎಕ್ಸ್ ಪ್ಲಸ್ ಜೆಡ್ ಈಸ್ ಈಕ್ವಲ್ ಟು 5 ಅದ. ಎಕ್ಸ್ ಪ್ಲಸ್ ಜೆಡ್ ವ್ಯಾಲ್ಯೂ ನಾವು ಕಂಡು ಹಿಡಿದೆವು, ವಿ ಆರ್ ಫೈಂಡ್ ಔಟ್ ಮಾಡಿದೆವು, ದಟ್ ಈಸ್ 3 ಈಸ್ ಈಕ್ವಲ್ ಟು 5. ದೆನ್ ಎಕ್ಸ್ ಈಸ್ ಈಕ್ವಲ್ ಟು ಎಷ್ಟಾಗ್ಲತ್ತದ?
5 minus 3, then x value is 2. Okay, that is x value is equal to 2, y value is equal to 4, and z value is equal to 3. This is the answer. Okay, next one is seventh one. What is the seventh one is find the value of a, b, c and d from the equations. ಈ ಇಕ್ವೇಷನ್ಗಳು ಕೊಟ್ಟಿದ್ದಾರೆ, ಅಲ್ಲಿ ಏನು ಮಾಡ್ಕೋಬೇಕು, ಅಲ್ಲಿ ಎ ಬಿ ಸಿ ಡಿ ವ್ಯಾಲ್ಯೂ ಅನ್ನು ಏನು ಮಾಡ್ಬೇಕು, ನಾವು ಫೈಂಡ್ ಔಟ್ ಮಾಡ್ಬೇಕು. ನಾ ಆ್ಯಸ್ ಇಟ್ ಈಸ್ ಬರ್ಕೋತೀನಿ. ದಟ್ ಈಸ್ ಓಕೆ. ಇದು ಆರ್ಡರ್ ಏನಿದೆ, ದಿಸ್ ಆರ್ಡರ್ ಏನಿದೆ, ಇದು ಫಸ್ಟ್ ರೋ, ಸೆಕೆಂಡ್ ರೋ, ಫಸ್ಟ್ ಕಾಲಮ್, ಸೆಕೆಂಡ್, ಅಂದ್ರದ್ದು ಏನಿದೆ 2 into 2 ಆರ್ಡರ್ ಇದೆ. ಇದನ್ನು ಕೂಡ 2 into 2 ಆರ್ಡರ್, ಅಂದರೆ ಎರಡು ಮ್ಯಾಟ್ರಿಕ್ಸ್ಗಳು ಏನವ ಈಕ್ವಲ್ ಅವ, ಇಕ್ವೇಟ್ ಆಗ್ಲತ್ತವ ಅಂತ ಅರ್ಥ. ಸೊ ದಟ್ ನಾವು ಇಕ್ವೇಟ್ ಆದಾಗ ಏನು ಮಾಡ್ಕೋಬೇಕು, ನಾವು ಇವುಗಳನ್ನು ಇಕ್ವೇಟ್ ಮಾಡಿ ಬರ್ಕೋಬೇಕು. a ಮೈನಸ್ ಬಿ ಇಸ್ ಈಕ್ವಲ್ ಟು -1, 2a ಪ್ಲಸ್ ಸಿ ಇಸ್ ಈಕ್ವಲ್ ಟು 5, ಆಮೇಲೆ 2a ಮೈನಸ್ ಬಿ ಇಸ್ ಈಕ್ವಲ್ ಟು 0, ಆಮೇಲೆ ಒನ್ ಮೋರ್ ಏನಿದೆ 3c ಪ್ಲಸ್ ಡಿ ಇಸ್ ಈಕ್ವಲ್ ಟು 13 ಆಗ್ತಾ ಇದೆ. ಓಕೆ, ಸೊ ದಟ್ ಕಿಲ್ ನೋಡ್ರಿ ಎ ಮೈನಸ್ ಬಿ ಅದಕ್ಕೆ ಇಲ್ಲಿ 2a ಮೈನಸ್ ಬಿ ಅಂದ್ರೆ ಎರಡು ವ್ಯಾಲ್ಯೂಸ್ಗಳು ಏನಾಗ್ಲತ್ತವ, ಎರಡು ವ್ಯಾಲ್ಯೂ ಸೇಮೇ ಅವ. ಅಂದ್ರೆ ಎರಡು ವ್ಯಾಲ್ಯೂಗಳು ಸೇಮೇ ಅವ ಅಂತಂದ್ರೆ ನಾವು ಇದಕ್ಕೆ ಇದು ಮಾಡ್ಕೊಂಬರಿ ಸಬ್ಸ್ಟ್ರಾಕ್ಷನ್ ಮಾಡಮ್. ಒಂದರೊಳಗೆ ಒಂದು ಏನು ಮಾಡಮಿ, ಸಬ್ಸ್ಟ್ರಾಕ್ಷನ್ ಮಾಡಮ್. 2a ಮೈನಸ್ ಬಿ ಇಸ್ ಈಕ್ವಲ್ ಟು 0. ಸೊ ಸಬ್ಸ್ಟ್ರಾಕ್ಷನ್ ಮಾಡಿದ ಸೈನ್ ಏನಾಗಬೇಕು, ಚೇಂಜ್ ಆಗ್ತಾವೆ ನೋಡ್ರಿ ಮಕ್ಕಳೇ. ಓಕೆ, ಸೈನ್ ಚೇಂಜ್ ಆಯ್ತು ಅಂದರೆ ಇದು ಈಗ ಮೈನಸ್ ಹೋಗ್ಬಿಡ್ತಾವೆ. ಇಲ್ಲಿ ಮೈನಸ್ ಅದ, ಇಲ್ಲಿ ಪ್ಲಸ್ ಅದ. ಮೈನಸ್ ಪ್ಲಸ್ ಇದ್ರೆ ಏನಾಗುತ್ತೆ, ಸೇಮ್ ಕಾಂಟೆಂಟ್ ಇದ್ದರೆ ಏನಾಗುತ್ತೆ, ಕ್ಯಾನ್ಸಲ್ ಆಗುತ್ತೆ. ಸೊ ಇದು ಮೈನಸ್ಸು ಇದು ಪ್ಲಸ್ಸು ಅಂತ, ಇದು ಪ್ಲಸ್ಸು ಇದು ಮೈನಸ್ಸು ಅಂತಂದ್ರೆ ಏನಾಗ್ಲತ್ತದ. ಸೊ 2a ಒಂದು ಎ ಮೈನಸ್ ಮಾಡಿ ಏನಾಗುತ್ತೆ, ಮೈನಸ್ ಎ ಈಸ್ ಈಕ್ವಲ್ ಟು ಏನು ಉಳಿತು, ಇದು -1 ಉಳಿತು, -1. ಈ ಮೈನಸ್ಸು ಕ್ಯಾನ್ಸಲ್ ಆಗಿ ಉಳಿತದೇನೋ 1 ಉಳಿತು. ಸೊ ಎ ವ್ಯಾಲ್ಯೂ ಎಷ್ಟು ಬಂತು ನಮಗೆ, 1 ಬಂತು. ಓಕೆ, ಸೊ ಈ ವ್ಯಾಲ್ಯೂಸನ್ನು ಇಲ್ಲಿ ಪುಟ್ ಮಾಡಿದ್ರೆ 2a ಪ್ಲಸ್ ಸಿ ಅಲ್ಲಿ ಈ ವ್ಯಾಲ್ಯೂಸನ್ನು ಪುಟ್ ಮಾಡಿದ್ರೆ ನಮಗೆ ಎ ವ್ಯಾಲ್ಯೂ ಎಷ್ಟು ಬಂದಿತ್ತು, ನಮಗೆ 1 ಬಂದದ್ದು. ದಟ್ ಈಸ್ ಪ್ಲಸ್ ಸಿ ಈಸ್ ಈಕ್ವಲ್ ಟು 5, ದೆನ್ 2 ಪ್ಲಸ್ ಸಿ ಈಸ್ ಈಕ್ವಲ್ ಟು 5, ದೆನ್ ಸಿ ವ್ಯಾಲ್ಯೂ ಈಸ್ ಈಕ್ವಲ್ ಟು ಎಷ್ಟು ಬರ್ಲತ್ತದ, 3 ಬರ್ಲತ್ತದ. ಸಿ ವ್ಯಾಲ್ಯೂ ಎಷ್ಟು ಬಂತು, 3 ಬಂತು. ಆಮೇಲೆ ನೆಕ್ಸ್ಟ್ 2a ಮೈನಸ್ ಬಿ ಈಸ್ ಈಕ್ವಲ್ ಟು 0 ಬಂತು. 2 ವ್ಯಾಲ್ಯೂ ಆಲ್ರೆಡಿ ನಾವು ಎ ವ್ಯಾಲ್ಯೂ ನಾವು ಕಂಡುಹಿಡಿದೆವು, ದಟ್ ಈಸ್ ಎ. b is equal to 0, then 2 minus b is equal to 0, then minus b is equal to 2 ಈ ಕಡೆ ಬಂತಂದ್ರೆ -2 ಆಗುತ್ತೆ. ಈ ಮೈನಸ್ ಕ್ಯಾನ್ಸಲ್ ಆಗಿ b ವ್ಯಾಲ್ಯೂ ಎಷ್ಟಾಗುತ್ತೆ, 2 ಆಗುತ್ತೆ. ಈ ಮೈನಸ್ ಏನಾಗುತ್ತೆ, ಕ್ಯಾನ್ಸಲ್ ಆಗುತ್ತೆ. ಇದು ಸ್ವಲ್ಪ ಬೇಸಿಕ್, ಇದನ್ನು ಗೊತ್ತಿಲ್ಲ ಅಂತಂದರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ನೋಡ್ರಿ. ದಿಸ್ ಈಸ್ ದ ಬೇಸಿಕ್. ಮೈನಸ್ ಈ ಕಡೆ ಬರೋದು, ಈ ರೀತಿ ಚೇಂಜಸ್ಗಳಾಗೋದು, ಇದು ನಿಮ್ಗೆ ಗೊತ್ತಿರಬೇಕು. ಓಕೆ, ಆಮೇಲೆ ನೆಕ್ಸ್ಟ್ ಲಾಸ್ಟ್ ಒನ್ನು 3c ಪ್ಲಸ್ ಡಿ ಈಸ್ ಈಕ್ವಲ್ ಟು ಎಷ್ಟಿದೆ, 13 ಇದೆ. ದಿಸ್ ಒನ್ ಇದನ್ನು ಇಲ್ಲಿ ಬರ್ಕೊಂಡಿನಿ ನಾನು. ಸೊ ದಟ್ 3 ಸಿ ವ್ಯಾಲ್ಯೂ ನಾವು ಕಂಡುಹಿಡಿದೇವೆ, ಆಲ್ರೆಡಿ ಎಷ್ಟು ಬಂದಿತ್ತು, 3 ಬಂದಿತ್ತು, ಪ್ಲಸ್ ಡಿ ಈಸ್ ಈಕ್ವಲ್ ಟು 13. ದೆನ್ 3 3s are 9 ಪ್ಲಸ್ ಡಿ ಈಸ್ ಈಕ್ವಲ್ ಟು 13. ದೆನ್ ಡಿ ವ್ಯಾಲ್ಯೂ ಎಷ್ಟಾಗ್ಲತ್ತದ ಮಕ್ಕಳೇ, 13 ಮೈನಸ್ 9 ಅಂದರೆ ಡಿ ವ್ಯಾಲ್ಯೂ ನಮ್ಗೆ ಎಷ್ಟು ಸಿಗ್ಲತ್ತದ, 4. ಸೊ ಓವರಾಲ್ ಏನು ಸಿಕ್ತು ನಮಗೆ, ಎ ವ್ಯಾಲ್ಯೂ 1, ಬಿ ವ್ಯಾಲ್ಯೂ 2, ಸಿ ವ್ಯಾಲ್ಯೂ 3, ಡಿ ವ್ಯಾಲ್ಯೂ 4. ಸೊ ಅವರು ಅದೇ ಕೇಳಿದ್ದಾರೆ, ಕ್ವಶನಲ್ಲಿ ಅದೇ ಕೇಳಿದ್ದಾರೆ, ಫೈಂಡ್ ದ ವ್ಯಾಲ್ಯೂಸ್ ಆಫ್ ಎ ಬಿ ಸಿ ಆ್ಯಂಡ್ ಡಿ ಅಂತ ಹೇಳಿದ್ದಾರೆ. ಅದನ್ನೇ ಏನು ಮಾಡಿದನು, ಫೈಂಡ್ ಔಟ್ ಮಾಡಿದೆವು. ಓಕೆ ಮಕ್ಕಳೇ, ನೆಕ್ಸ್ಟ್ ಒನ್ ಈಗ ಬರುವಂಥದ್ದು ಅಬ್ಜೆಕ್ಟಿವ್ ಟೈಪ್ ಕ್ವಶನು. ನೆಕ್ಸ್ಟ್ ಒನ್ ಯಾವುದು ಬರ್ತಾ ಇದೆ, ಅಬ್ಜೆಕ್ಟಿವ್ ಟೈಪ್ ಕ್ವಶನ್ ಬರ್ತಾ ಇದೆ.
ನೋಡಿರಿ. ಸೊ ದಟ್ ಇದು ಕ್ವಶನ್ ಏನು ಕೊಟ್ಟಿದ್ದಾರೆ ನೋಡಿರಿ, ಕ್ವಶನನ್ನು ಗಮನ ಕೊಡ್ರಿ ಅಷ್ಟೇ. ಇಲ್ಲಿ ನಾವು ಮಾಡುವುದಂಥದ್ದು ಏನಿಲ್ಲ, ಕ್ವಶನನ್ನು ತಿಳ್ಕೊಂಡ್ರೆ ಅಷ್ಟೇ ಆಯಿತು. ಸೊ ದಟ್ ಏನು ಕೊಟ್ಟಿದ್ದಾರೆ, ಎ ಈಸ್ ಈಕ್ವಲ್ ಟು ಮ್ಯಾಟ್ರಿಕ್ಸ್ ಎ ಐ ಜೆ, ಆರ್ಡರ್ ಈಸ್ ಎಮ್ ಇಂಟು ಎನ್. ಆ್ಯಕ್ಚುಲಿ ಇದು ಏನು ಹೇಳ್ತಾ ಇದ್ದಾನವ, ಆ್ಯಕ್ಚುಲಿ ಎ ಎಂಬುದು ಏನದ ಒಂದು ಮ್ಯಾಟ್ರಿಕ್ಸ್ ಅದ ಅಂತ ಹೇಳ್ತಾ ಇದ್ದಾನೆ. ಎ ಈಸ್ ಈಕ್ವಲ್ ಟು ಏನದ ಐ ಜೆ, ಆಮೇಲೆ ಎಮ್ ಇಂಟು ಎನ್ ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ಇದು ಆ್ಯಕ್ಚುಲಿ ಆರ್ಡರ್ ಎಷ್ಟದ ಅಂತ ನಮಗೆ ಗೊತ್ತಿಲ್ಲ. ಆ್ಯಕ್ಚುಲಿ ಸ್ಕ್ವಯರ್ ಮ್ಯಾಟ್ರಿಕ್ಸ್ ಅದ ಅಂತ ಹೇಳ್ತಾನೆ ನಾವು, ಈಸ್ ಎ ಸ್ಕ್ವಯರ್ ಮ್ಯಾಟ್ರಿಕ್ಸ್ ಅಂತ ಹೇಳ್ತಾ ಇದ್ದಾನೆ. ಸೊ ದಟ್ ಯಾವಾಗ ಇದು ಸ್ಕ್ವಯರ್ ಮ್ಯಾಟ್ರಿಕ್ಸ್ ಆಗಿರುತ್ತೆ, ಆ್ಯಕ್ಚುಲಿ ನೋಡ್ರಿ ಮಕ್ಕಳೇ, ಇಲ್ಲಿ ಏನಾಗ್ಲತ್ತದ, ಇದು ಎ ಐ ಜೆ ಅಂತಂದ್ರೆ ನಮಗೆ ಆ್ಯಕ್ಚುಲಿ ನಮಗೆ ಗೊತ್ತಿಲ್ಲ ಇದು ಏಟದ ಅಂಬದು. ನಾವು ಇದಕ್ಕೆ ಐ ಜೆ ಅಂದರೆ ಯಾವ್ದು ನಂಬರ್ಗಳನ್ನು ಬರ್ಕೋಬೇಕು ನಾವು, 1 2 2 1 2 2. ಸೊ ದಟ್ ಇದು ಆರ್ಡರ್ ಏನಾಗ್ಲತ್ತದ ಮಕ್ಕಳೇ, 2 ಇಂಟು 2 ಆಗ್ಲತ್ತ. ಅಂದ್ರೆ ಎಮ್ ವ್ಯಾಲ್ಯೂ 2 ಆಗ್ಲತ್ತದ, ಎನ್ ವ್ಯಾಲ್ಯೂನು ಕೂಡ 2ನೇ ಆಗ್ಲತ್ತದ. ಅಂದರೆ ಎಮ್ ವ್ಯಾಲ್ಯೂ ಕೂಡ 2ನೇ ಆಗ್ಲತ್ತದ, ಎನ್ ವ್ಯಾಲ್ಯೂ ಕೂಡ 2ನೇ ಆಗ್ಲತ್ತದ. ಅಂದರೆ ಎರಡು ಏನಾಗ್ಲತ್ತದ, ಎಮ್ ಈಸ್ ಈಕ್ವಲ್ ಟು ಏನಾಗ್ಲತ್ತದ, ಎನ್ ಆಗ್ಲತ್ತದ. ನೆಕ್ಸ್ಟ್ ಇನ್ನೊಂದು ರೀತಿ ತೊಗೊಂಡಾಗ 3 ಇಂಟು 3 ತೊಗೊಂಡಾಗ ಏನಾಗುತ್ತೆ, A11 A12 A13 A21 A22 A23 A31 A32 A33 ಅಂತ ತಗೊಂಡಾಗ ಇದು ಆರ್ಡರ್ ಏನಾಗ್ತಾ ಇದೆ ಮಕ್ಕಳೇ, 3 ಇಂಟು 3 ಆಗ್ತಾ ಇದೆ. ಸೊ ಇಲ್ಲೂ ಕೂಡ ಏನಾಗ್ಲತ್ತದ, ಎಮ್ ವ್ಯಾಲ್ಯೂ 3 ಅದ, ಎನ್ ವ್ಯಾಲ್ಯೂ 3 ಅದ. ಆ್ಯಕ್ಚುಲಿ ನಾವು ಸ್ಕ್ವೇರ್ ಮ್ಯಾಟ್ರಿಕ್ಸ್ದಾಗ ಏನು ಹೇಳಿದೆ ನಾವು, ಎಮ್ ಮತ್ತು ಎನ್ ಎರಡು ಏನಾಗಿರಬೇಕು, ಒಂದೇ ಸೇಮ್ ಇರಬೇಕು ಅಂತ ಹೇಳಿದೆ ನಾವು. ಸೊ ದಟ್ ಇಲ್ಲೂ ಕೂಡ ಏನಾಗ್ಲತ್ತದ, ಎಮ್ ಈಸ್ ಈಕ್ವಲ್ ಟು ಎನ್ ಆಗ್ಲತ್ತದ. ಇಲ್ಲೂ ಕೂಡ ಎಮ್ ಈಸ್ ಈಕ್ವಲ್ ಟು ಎನ್ ಆಗ್ಲತ್ತದ. ಅಂದರೆ ಟೋಟಲ್ ಆಗಿ ಒಂದು ಇದು ಬಿ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂದರೆ ಎಮ್ನು ಸೇಮ್ ಇರಬೇಕು, ಎನ್ನು ಕೂಡ ಸೇಮ್ ಇರಬೇಕು, ಎಮ್ ಸೇಮ್ ಇರಬೇಕು, ಎನ್ನು ಕೂಡ ಸೇಮ್ ಇರಬೇಕು. ಸೊ ದಟ್ ಇಲ್ಲಿ ಆಪ್ಷನ್ದಲ್ಲಿ ಆಪ್ಷನನ್ನು ನೋಡಿದಾಗ ಏನು ಬರ್ತಾ ಇದೆ ಮಕ್ಕಳು, ಆಪ್ಷನ್ ಏನು ಬರ್ಲತ್ತಿದೆ, ಎಮ್ ಈಸ್ ಲೆಸ್ ದೆನ್ ಎನ್ ಅಂತ ಇದೆ, ಎಮ್ ಈಸ್ ಗ್ರೇಟರ್ ದೆನ್ ಎನ್ ಅಂತ ಇದೆ, ಆ್ಯಂಡ್ ಎಮ್ ಈಸ್ ಈಕ್ವಲ್ ಟು ಎನ್ ಅಂತ ಇದೆ, ಅದನ್ನೇ ಇಲ್ಲ. ಸೊ ದಟ್ ಇನ್ನೊಂದು ಏನದ, ನನ್ ಆಫ್ ದಿ ಅದರ್ಸ್ ಅಂತ ಇದೆ, ನನ್ ಆಫ್ ದೀಸ್ ಅಂತ ಇದೆ. ಸೊ ದಟ್ ಆನ್ಸರ್ ಯಾವ್ದು ಬರುತ್ತೆ, ಈಗ ನೀವು ಹೇಳೋ ನೋಡೋಣ ಯಾವ್ದು ಬರುತ್ತೆ, ಎಮ್ ಈಸ್ ಈಕ್ವಲ್ ಟು ಎನ್. ಸೊ ದಟ್ ಆನ್ಸರ್ ಯಾವ್ದು ಬರುತ್ತೆ, ಆನ್ಸರ್ ಈಸ್ ಸಿ ಬರುತ್ತೆ. ಸೊ ದಟ್ ಆಪ್ಷನ್ ಏನು ಬರುತ್ತೆ, ಆನ್ಸರ್ ಯಾವ್ದು ಬರುತ್ತೆ, ಆನ್ಸರ್ ಈಸ್ ಸಿ. ಆನ್ಸರ್ ಯಾವ್ದು ಬರುತ್ತೆ, ಸಿ. ನೆಕ್ಸ್ಟ್ ಒನ್ ಈಸ್ ನೈನ್ತ್ ಒನ್ ಏನಿದೆ, ವಿಚ್ ಆಫ್ ದ ಗಿವನ್ ವ್ಯಾಲ್ಯೂ ಆಫ್ ದ ಎಕ್ಸ್ ಆ್ಯಂಡ್ ವೈ ಮೇಕ್ಸ್ ದ ಫಾಲೋವಿಂಗ್ ಪೇರ್ ಆಫ್ ಮ್ಯಾಟ್ರಿಸಸ್ ಈಕ್ವಲ್ ಅಂತ ಇದೆ ನೋಡ್ರಿ. ಸೊ ದಟ್ ಇದನ್ನು ನೀವೇ ಮಾಡಬೇಕು. ಆ್ಯಕ್ಚುಲಿ ಆನ್ಸರ್ ಇರುವುದು ನಾಟ್ ಪಾಸಿಬಲ್ ಟು ಫೈಂಡ್ ಅಂತ ಇದೆ. ಸೊ ದಟ್ ಕ್ವಶನ್ ಇನ್ಕಂಪ್ಲೀಟ್ ಇದೆ ಆ್ಯಕ್ಚುಲಿ. ಆದರೂ ಕೂಡ ನೀವು ಒಂದು ಸರ್ತಿ ಮಾಡಿ ನೋಡ್ರಿ, ಎಕ್ಸ್ ವ್ಯಾಲ್ಯೂ ಒಂದು ಸರ್ತಿ ಪುಟ್ ಮಾಡಿ ನೋಡ್ರಿ, ಎಕ್ಸ್ ವ್ಯಾಲ್ಯೂ ಇದರಲ್ಲಿ ಪುಟ್ ಮಾಡಿ ನೋಡ್ರಿ. ಒಂದು ವೇಳೆ ಇದು ಎರಡು ಪ್ಲಸ್ ಮಾಡಿದರೆ ಇದು ವ್ಯಾಲ್ಯೂ ಬಂತು ಅಂದರೆ ಓಕೆ. ಆಮೇಲೆ ವಾಯ್ ವ್ಯಾಲ್ಯೂ ಇಲ್ಲಿ ಪುಟ್ ಮಾಡಿ ನೋಡ್ರಿ, ಇದು ಬಂತು ಅಂದ್ರೆ ಓಕೆ. ನೋಡಿರಿ, ಬಂದಿಲ್ಲ ಅಂತಂದರೆ ಎಲ್ಲೋ ಮಿಸ್ಟೇಕ್ ಆಗಿದೆ ಅಂತ ಅರ್ಥ. ಸೊ ದಟ್ ಇದು ಬಂದಿಲ್ಲ ಅಂತಂದ್ರೆ ಇದು ಮ್ಯಾಚ್ ಆಗಂಗಿಲ್ಲ, ಇದು ಬಂದಿಲ್ಲ ಇದು ಮ್ಯಾಚ್ ಆಗಿಲ್ಲ ಅಂತ ಅರ್ಥ. ನೋಡಿರಿ ಯಾವುದು ಬರುತ್ತೆ ಅಂತ ನೀವೇ ಅದು ಫೈಂಡ್ ಔಟ್ ಮಾಡಬೇಕು. ದಿಸ್ ಈಸ್ ಹೋಮ್ ವರ್ಕ್ ಫಾರ್ ಯು. ಆಮೇಲೆ ನೆಕ್ಸ್ಟ್ ಒನ್ ಈಸ್ ಟೆಂತ್ ಒನ್ ಈಸ್ ವೆರಿ ಇಂಪಾರ್ಟೆಂಟ್. ಇದು ಆಲ್ರೆಡಿ ಎಕ್ಸಾಮ್ನಲ್ಲಿ 2-3 ಸರ್ತಿ ಕೇಳಿದ್ದಾನೆ, ಸಿ ಟಿ ಕ್ವಶನಲ್ಲೂ ಕೂಡ ಕೇಳಿದ್ದಾನೆ. ಸ್ವಲ್ಪ ಗಮನ ಕೊಡ್ರಿ ಇದು ಕ್ವಶನನ್ನು. ಓಕೆ, ದ ನಂಬರ್ ಆಫ್ ಆಲ್ ಪಾಸಿಬಲ್ ಮ್ಯಾಟ್ರಿಸಸ್ ಆಫ್ ಆರ್ಡರ್ 3 ಇಂಟು 3 ಇದೆ. ಆರ್ಡರ್ ಏನಿದೆ 3 ಇಂಟು 3 ಇದೆ, ವಿತ್ ಈಚ್ ಎಂಟ್ರಿ 0 or 1 ಆಗಿರಬೇಕು ಅಂತ ಹೇಳ್ತಾನೆ. ಸೊ ದಟ್ ಏನಲ್ಲತ್ತನವ, ಒಂದು ಯಾವುದೇ ಒಂದು ಮ್ಯಾಟ್ರಿಕ್ಸ್ ಅದ, ಆ ಮ್ಯಾಟ್ರಿಕ್ಸ್ ಯಾವುದಿದೆ 3 ಇಂಟು 3 ಆರ್ಡರ್ನಲ್ಲಿ ಇದೆ ಅದು ಮ್ಯಾಟ್ರಿಕ್ಸು ಅಂತ ಹೇಳ್ತಾನೆ. ಬಟ್ ಅದರಲ್ಲಿ ಎಂಟ್ರೀಸ್ಗಳು ಏನಾಗಿರ್ಬೇಕಂತ 0 and 1 ಆಗಿರ್ಬೇಕಂತ. 0 ಇರಬೇಕು, 1 ಇರಬೇಕು, 0 ಆಗಿರಬೇಕು, 1 ಆಗಿರ್ಬೇಕು. ಈ ರೀತಿ ಯಾವುದಾದ್ರೂ 1 ನಂಬರ್ಗಳು ಆಗಿರ್ಬೇಕಿದು. ಈ 1 ಇಲ್ಲೇ ಬರಿಬೇಕು ಅಂತೇನಿಲ್ಲ, ಎಲ್ಲಿನೂ ಕೂಡ ನಾವು ಬರಿಬೋದು. ಓಕೆ, ಈ ರೀತಿ ಎಷ್ಟು ಟೈಪ್ ಮ್ಯಾಟ್ರಿಕ್ಸನ್ನು ನಾವು ಕನ್ಸ್ಟ್ರಕ್ಟ್ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ.
how many times we construct a matrix by using the entries 1 and 0 of the order is 3 into 3 ಅಂತ ಕೊಟ್ಟಿದ್ದಾನೆ. ಸೊ ದಟ್ ಏನಾಗುತ್ತೆ ಮಕ್ಕಳು, ಆ್ಯಕ್ಚುಲಿ ನಾವು ಆರ್ಡರ್ ಬೇಸ್ಡ್ ಮೇಲೆ ಮಾಡ್ಕೋಬೇಕು ವಿತ್ ದ ಹೆಲ್ಪ್ ಆಫ್ ಎಂಟ್ರೀಸ್. ಸೊ ಯಾವ ರೀತಿ ಮಾಡಬೇಕು, ಆರ್ಡರ್ ಏನಿದೆ ಮಕ್ಕಳೇ, ಆ್ಯಕ್ಚುಲಿ ವಾಟ್ ಎಂಟ್ರೀಸ್ ಏನಿದೆ, ಆರ್ಡರ್ ಏನಾಗ್ಲತ್ತದ 3 into 3. 3 into 3 ಅಂದರೆ ಆ್ಯಕ್ಚುಲಿ ಒಂದು ಸರ್ತಿ ಮಾಡಿದಾಗ ಎಲಿಮೆಂಟ್ಸ್ಗಳು ಎಷ್ಟು ಕೊಡ್ಲತ್ತವ, 9 ಎಲಿಮೆಂಟ್ಸ್ಗಳು ಕೊಡ್ಲತ್ತವ. ಒಂದು ಮ್ಯಾಟ್ರಿಕ್ಸನ್ನು ಮಾಡಿದಾಗ 9 ಎಲಿಮೆಂಟ್ಸ್ಗಳು ಆ ಮ್ಯಾಟ್ರಿಕ್ಸ್ನಲ್ಲಿ ಇರ್ತಾವೆ. ಅದೇ ರೀತಿ ಎಂಟ್ರೀಸ್ಗಳು ಏನಾಗಿರ್ಬೇಕು, ನಮಗೆ 0 or 1 ಆಗಿರಬೇಕು ಅಂತ ಹೇಳಿದ್ದಾನೆ. 0 and 1. ಆ್ಯಂಡ್ 0 and 1 ಅಂತಂದ್ರೆ ಹೌ ಮೆನಿ ನಂಬರ್ಸ್ ಆರ್ ದೇರ್, 2 ನಂಬರ್ಸ್ ಆರ್ ದೇರ್. ಹೌ ಮೆನಿ ನಂಬರ್ಸ್ ಆರ್ ದೇರ್, 2 ನಂಬರ್ಸ್. ಸೊ 2 ನಂಬರ್ಸ್ಗಳನ್ನು ನಾವು ಕನ್ಸಿಡರ್ ಮಾಡ್ತಾ ಇದ್ದು. ಸೊ 2 ನಂಬರ್ ಎಷ್ಟಾಗ್ಲತ್ತವ, 2 ಆಗ್ಲತ್ತವ. ಆರ್ಡರ್ ಎಷ್ಟಾಗ್ಲತ್ತವ, ಆರ್ಡರ್ ಇಸ್ 3 into 3 ಅಂದ್ರೆ 9 ಆಗುತ್ತವ. ಟೋಟಲ್ ಎಂಟ್ರಿ ಈಚ್ ಟೈಮ್ ಏನಾಗ್ಲತ್ತ, 9 ಎಂಟ್ರೀಸ್ ಆಗ್ಲತ್ತವ. ಸೊ ದಟ್ ಈ ಪವರ್ ಏನು ಮಾಡಬೇಕು, 9 ಕೂಡಿಸ್ಬೇಕು. ಓಕೆ ಮಕ್ಕಳೇ, ಪವರ್ ಏನಾಗ್ಲತ್ತದ 9 2 to the power of 9. 2 to the power of 9 ಎಷ್ಟಾಗುತ್ತೆ, 2 to the power of 9 ಎಷ್ಟಾಗುತ್ತೆ, 5 12 ಆಗುತ್ತೆ. ಸೊ 5 12 is the answer. 5 12 ಏನಿದೆ, ದಿಸ್ ಈಸ್ ದ ಆನ್ಸರ್. ಇನ್ನೊಂದು ಸರ್ತಿ ಹೇಳ್ತಾ ಇದ್ದೀನಿ ನೋಡ್ರಿ ಇದು ಕ್ವಶನ್. ಸೊ ಇಲ್ಲಿ ಏನಾಗ್ಲತ್ತದ, ಆ್ಯಕ್ಚುಲಿ ಎಂಟ್ರೀಸನ್ನು 3 into 3 ಮಾಡಂತ ಹೇಳ್ತಾ ಇದ್ದಾನೆ. 3 into 3 ಆರ್ಡರ್ನಲ್ಲಿ ಮಾಡ್ರಿ ಅಂತ ಹೇಳ್ತಾ ಇದ್ದಾನೆ. ಎಂಟ್ರೀಸ್ಗಳು ಏನಿರ್ಲತ್ತವ ಓನ್ಲಿ 0 and 1, ಅದೇ 0 and 1 ಎಲಿಮೆಂಟ್ಸ್ಗಳನ್ನೇ ಯೂಸ್ ಮಾಡಬೇಕು. ಅದು ಬಿಟ್ಟು ಬೇರೆ ಎಲಿಮೆಂಟ್ಸ್ಗಳನ್ನು ಯೂಸ್ ಮಾಡಬಾರ್ದು. ಇವೆರಡೂ ಎಲಿಮೆಂಟ್ಗಳನ್ನು ಯೂಸ್ ಮಾಡಿಕೊಂಡಿನೇ ನಾವು ಮ್ಯಾಟ್ರಿಕ್ಸನ್ನು ಕನ್ಸ್ಟ್ರಕ್ಟ್ ಮಾಡಬೇಕು. ಈ ರೀತಿ ಹೌ ಮೆನಿ ಟೈಪ್ಸ್ ಆಫ್ ಮ್ಯಾಟ್ರಿಕ್ಸನ್ನು ಕನ್ಸ್ಟ್ರಕ್ಟ್ ಮಾಡಬಹುದು ಅನ್ನುವಂಥದ್ದನ್ನು ಹೇಳ್ರಿ, ತೋರಿಸ್ರಿ ಅಂತ ಹೇಳ್ತಾ ಇದ್ದಾನೆ. ಸೊ ಎಷ್ಟು ಮಾಡ್ಬೋದು ಅಂತ, ಒಂದು ವೇಳೆ 3 into 3 ಮಾಡಿದಾಗ ಅದನ್ನು ನಾವು ಇಂಟು ಮಾಡಬೇಕು. ಆಮೇಲೆ ಆರ್ಡರ್ ಮೇಲ್ಗಡೆ ಆರ್ಡರನ್ನು ಇದು ಎಂಟ್ರೀಸನ್ನು ಬೇಸಲ್ಲಿ ತೊಗೋಬೇಕು, ಆರ್ಡರನ್ನು ಪವರಲ್ಲಿ ತೊಗೊಂಡು ನಾವು ಇದು ಮಾಡಬೇಕು. ಒಂದು ವೇಳೆ ಇದೇ ಆರ್ಡರ್ ಏನಾದರೂ 2 into 2 ಆರ್ಡರ್ ಏನಾದರೂ ಕೊಟ್ಟಿನು ಅಂತ ತಿಳ್ಕೊರಿ. ಇದೇ ಆರ್ಡರ್ 2 into 2 ಆರ್ಡರ್ ಕೊಟ್ಟು ಎಷ್ಟಾಗುತ್ತೆ, 4 ಆಗುತ್ತೆ. ಎಂಟ್ರೀಸ್ ಏನಾಗ್ಲತ್ತವ 0 or 1 ಆಗ್ಲತ್ತವ ಅಂತ ತಿಳ್ಕೊರಿ. ಸೊ ಇಲ್ಲಿ ಎಂಟ್ರೀಸ್ಗಳು ಎಷ್ಟಾಗ್ಲತ್ತವ, 2 ಆಗ್ಲತ್ತವ. ಸೊ 2 ಆಗ್ಲತ್ತವ ಅಂತಂದ್ರೆ 2 to the power of 4. 2 to the power of 4 ಅಂದ್ರೆ ಎಷ್ಟಾಗುತ್ತವೆ, 2 2s 4, 4 2s 8, 8 2s 16 ಎಂಟ್ರೀಸ್ಗಳನ್ನು ಏನು ಮಾಡ್ಬೋದು, ನಾವು ಕನ್ಸ್ಟ್ರಕ್ಟ್ ಮಾಡಬಹುದು. ಅಂದರೆ 16 ಟೈಪ್ ಮ್ಯಾಟ್ರಿಕ್ಸ್ಗಳನ್ನು ಕನ್ಸ್ಟ್ರಕ್ಟ್ ಮಾಡಬಹುದು ಅಂತ ಅರ್ಥ ಮಕ್ಕಳು. ಓಕೆ, ಸೊ ಆ್ಯಕ್ಚುಲಿ ಈ ಕ್ವಶನನ್ನು ಎಕ್ಸಾಮ್ದಲ್ಲಿ ಕೇಳಿದ ನೋಡ್ರಿ. ಮೊನ್ನೂ ಎನ್ಯುವಲ್ ಎಕ್ಸಾಮ್ದಾಗೂ ಇದು ಕ್ವಶನ್ ಬಂದಿದೆ. ಮೊನ್ನಿಂದ ಎನ್ಯುವಲ್ ಎಕ್ಸಾಮ್ದಾಗ ಇದೇ ಕ್ವಶನ್ ಏನು ಮಾಡಿನ 2020 ಮಾರ್ಚ್ನಲ್ಲಿ ನಡೆದಿರುವಂಥ ಎಕ್ಸಾಮ್ನಲ್ಲಿ ಈ ಕ್ವಶನ್ ಬಂದಿದೆ ನೋಡ್ರಿ. ಸೊ ದಟ್ ದಿಸ್ ಕ್ವಶನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಟೈಮ್ ಕೂಡ ರಿಪೀಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ದಟ್ ದಿಸ್ ಈಸ್ ಇಂಪಾರ್ಟೆಂಟ್ ಕ್ವಶನ್ಸ್. ನಾವು so 3.1 is completed. So 3.1 is completed. In the next video